ಇದನು ಇತಂ ಆದರೆ ತೇ ನಿನಗೆ ಗುಹ್ಯತಂ ಅತ್ಯಂತ ರಹಸ್ಯವಾದ ಪ್ರವಶ್ಯಾಮಿ ಹೇಳುತ್ತಿದ್ದೇನೆ. ಅನಸೂಯ ರಹಿತನಾದ ಜ್ಞಾನಂ ಪ್ರಾಜ್ಞಾನನು ವಿಜ್ಞಾನ ಸಾಕ್ಷಾತ್ಕಾರದ ಜ್ಞಾನದ ಸಹಿತಂ ಜೊತೆಗೆ ಯತ್ ಯಾವ ಜ್ಞಾತ್ವಾ ತಿಳಿದು ಮೋಕ್ಷಸೆ ಮುಕ್ತನಾಗುವೆ ಅಶುಭಾತ್ ಈ ಕ್ಲೇಶಮಯ ಭೌತಿಕ ಅಸ್ತಿತ್ವದಿಂದ. ಅನುವಾದ ಪ್ರಭುಪಾದರಿಂದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲದುದಾದ್ರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಭಾವಾರ್ಥ. ಜೈನ ಶ್ರೀ ಪ್ರಭುಪಾದರಿಂದ. ಭಕ್ತರು ಪರಮ ಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ದೇವೋತ್ತಮ ಪರಮಪುರುಷನ ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರ ಅಥವಾ ಪ್ರೌಢ ವಿದ್ವಾಂಸರ ಸಹವಾಸದಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ, ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಭಕ್ತರು ಪರಮಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು ಶ್ರದ್ಧೆಯನ್ನು ಪ್ರಭು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಕೃಷ್ಣನನ್ನು ಕುರಿತ ಚರ್ಚೆಯು ಬಹು ಶಕ್ತಿಯುತವಾಗಿದೆ. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗಿಂತ ಹೆಚ್ಚು ಗೋಪ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ಭಗವದ್ಗೀತೆಯ 1ನೇ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೇ ಮತ್ತು 3ನೇ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಚರ್ಚಿಸಿರುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೇ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು. ಆದ್ದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದೆ. ಕೃಷ್ಣನು ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು, ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಆದ್ದರಿಂದ ಐಹಿಕ ಜಗತ್ತಿನಲ್ಲಿದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ಭಕ್ತಿ ರಥಾಮೃತ ಸಿಂಧುವಿನಲ್ಲಿ ಪರಮಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿ ಇದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕೆಂದು ಹೇಳಿದೆ. ಹೀಗೆ ಈ ರೀತಿಯಲ್ಲಿ ಕಾರ್ಯನಿರತರಾಗಿರುವವರನ್ನು ಮುಕ್ತನೆಂದೇ ಪರಿಗಣಿಸಬೇಕು ಎನ್ನುವುದನ್ನು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮೊದಲನೆಯ ಈ ಶ್ಲೋಕಕ್ಕೆ ನಿರ್ದಿಷ್ಟ ಮಹತ್ವ ಉಂಟು. ಇದಂ ಜ್ಞಾನಂ, ಈ ಜ್ಞಾನವು ಎನ್ನುವ ಪದಗಳು ಪರಿಶುದ್ಧ ಭಕ್ತಿ ಸೇವೆಯನ್ನು ಸೂಚಿಸುತ್ತವೆ. ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಸೇವೆ, ಪೂಜೆ, ವಿಧೇಯತೆ, ಸ್ನೇಹವನ್ನು ಪಾಲಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣ ಈ 9 ಚಟುವಟಿಕೆಗಳು ಸೇರಿವೆ. ಭಗವದ್ಗೀತೆಯ ಈ 9 ಅಂಶಗಳನ್ನು ಅನುಷ್ಠಾನ ಮಾಡಿದವನು ಆಧ್ಯಾತ್ಮಿಕ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆಗೆ ಏರಲ್ಪಡುತ್ತಾನೆ. ಮನುಷ್ಯನ ಹೃದಯವು ಈ ಐಹಿಕ ಕಲ್ಮಶದ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ಜೀವಿಯು ತಾನು ಜಡವಸ್ತುವಲ್ಲ ಎಂದು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಸಾಲದು. ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭವಿರಬಹುದು. ಆದರೆ ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. 7ನೇ ಅಧ್ಯಾಯದಲ್ಲಿ ನಾವು ಆಗಲೇ ದೇವೋತ್ತಮ ಪರಮೇಶ್ವರನ ಐಶ್ವರ್ಯ ಶಕ್ತಿ, ಅವನ ವಿವಿಧ ಶಕ್ತಿಗಳು, ಕೆಳಮಟ್ಟದ ಮತ್ತು ಉತ್ತಮ ಪ್ರಕೃತಿಗಳು ಹಾಗೂ ಎಲ್ಲ ಐಹಿಕ ಅಭಿವ್ಯಕ್ತಿಗಳನ್ನು ಚರ್ಚಿಸಿದ್ದೇವೆ. 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವಗಳನ್ನು ಚರ್ಚಿಸಿದೆ. ಈ ಶ್ಲೋಕದಲ್ಲಿ ಅನಸೂಯೆ ಎನ್ನುವ ಸಂಸ್ಕೃತ ಪದವು ಅರ್ಥವತ್ತಾದದ್ದು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರೂ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಲ್ಪ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ಪ್ರಭುವಿನ ಪ್ರಾಮಾಣಿಕ ಭಕ್ತರ ವ್ಯಾಖ್ಯಾನಗಳು ನಿಚ್ಚಲಹರವಾದವು. ಅಸೂಯ ಪರನಾಮದಾದವನು ಭಗವದ್ಗೀತೆಯನ್ನು ವಿವರಿಸಲಾರ, ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೆ ಅವನ ಗುಣಗಳನ್ನು ಟೀಕಿಸುವವನನ್ನು ಶುದ್ಧ ಮೂರ್ಖ. ಆದುದರಿಂದ ಇಂಥ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಕೃಷ್ಣನ ದೇವೋತ್ತಮ ಪರಮಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯಗಳಿಂದ ಬಹು ಪ್ರಯೋಜನ ಉಂಟು. ಹರೇ ಕೃಷ್ಣ.
ಎರಡನೇದು ಕೂಡ ಏನಿತ್ತು ಶ್ಲೋಕ ದೊಡ್ಡದಿದೆ. ರಾಜವಿದ್ಯಾ ರಾಜಗುಹ್ಯ ಪವಿತ್ರಮಿದಂ ವಿದ್ಮಃ ಪ್ರತ್ಯಕ್ಷ ವಗಂ ಧರ್ಮಂ ಸುಸುಖಂ ಕರ್ತು ಮೇಮ್ಯಂ. ವಿದ್ಯೆ ರಾಜ, ರಾಜಗುಹ್ಯಂ ರಹಸ್ಯ ರಾಜದ ರಾಜ, ಪವಿತ್ರಂ ಅತ್ಯಂತ ಪವಿತ್ರವಾದದ್ದು, ಇದು ಉತ್ತಮಂ ದಿವ್ಯವಾದದ್ದು, ಪ್ರತ್ಯಕ್ಷ ನೇರ ಅನುಭವದಿಂದ, ಅವಗಂ ತಿಳಿಯಲ್ಪಡುವುದು, ಧರ್ಮ್ಯಂ ಧರ್ಮದ ತತ್ವವನ್ನು, ಸುಸುಖಂ ಅತಿ ಸಂತೋಷಕರವಾದ, ಕರ್ತುಂ ಆಚರಿಸಲು, ಅವ್ಯಹಂ ಶಾಶ್ವತವಾದ. ಅನುವಾದ ಜೈನ ಶಿವಪಾದರಿಂದ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದುದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಭಗವದ್ಗೀತೆ ಈ ಅಧ್ಯಾಯವನ್ನು ರಾಜವಿದ್ಯೆ ಎಂದು ಕರೆದಿದೆ, ಏಕೆಂದರೆ ಇದು ಹಿಂದೆ ಹೇಳಿದ ಎಲ್ಲಾ ಸಿದ್ಧಾಂತಗಳ ಮತ್ತು ತತ್ವಗಳ ಚಿಂತನೆಗಳ ಸಾರ. ಭಾರತದ ಮುಖ್ಯ ತತ್ವಜ್ಞಾನಿಗಳಲ್ಲಿ ಗೌತಮ, ಕಣಾದ, ಕಪಿಲ, ಯಾಜ್ಞವಲ್ಕ್ಯ, ಶಾಂಡಿಲ್ಯ ಮತ್ತು ವೈಶ್ವಾನರು ಇದ್ದಾರೆ. ಕಡೆಯಲ್ಲಿ ವೇದಾಂತ ಸೂತ್ರವನ್ನು ರಚಿಸಿದ ವಾಸುದೇವರಿದ್ದಾರೆ. ಆದ್ದರಿಂದ ತತ್ವಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜ್ಞಾನಕ್ಕೇನು ಕೊರತೆ ಇಲ್ಲ. ಈ 9ನೇ ಅಧ್ಯಾಯವು ಇಂತಹ ಎಲ್ಲಾ ವಿದ್ಯಾ ರಾಜ, ವೇದಗಳ ಮತ್ತು ವಿವಿಧ ಬಗೆಗಳ ತತ್ವಜ್ಞಾನದ ಅಧ್ಯಯನದಿಂದ ಪಡೆಯಬಹುದಾದ ಎಲ್ಲಾ ಜ್ಞಾನದ ತಿರುಳು ಎಂದು ಪ್ರಭು ಹೇಳುತ್ತಾನೆ. ಅದು ಅತ್ಯಂತ ರಹಸ್ಯವಾದುದು, ಏಕೆಂದರೆ ರಹಸ್ಯವಾದ ಅಥವಾ ಆಧ್ಯಾತ್ಮಿಕ ಜ್ಞಾನಕ್ಕೆ ಆತ್ಮ ಮತ್ತು ದೇಹಗಳ ವ್ಯತ್ಯಾಸದ ಅರಿವು ಅಗತ್ಯ. ಶ್ರೇಷ್ಠವಾದ ರಹಸ್ಯ ವಿದ್ಯೆಯು ಭಕ್ತಿ ಸೇವೆಯಲ್ಲಿ ಶಿಖರವನ್ನು ತಲುಪುತ್ತದೆ. ಸಾಮಾನ್ಯವಾಗಿ ಜನರಿಗೆ ಈ ರಹಸ್ಯ ಜ್ಞಾನದಲ್ಲಿ ವಿದ್ಯಾಭ್ಯಾಸವು ದೊರೆಯುವುದಿಲ್ಲ. ಅವರಿಗೆ ಬಹಿರ್ವಿದ್ಯೆಯಲ್ಲಿ ಶಿಕ್ಷಣ ದೊರೆಯುತ್ತದೆ. ಸಾಮಾನ್ಯ ಶಿಕ್ಷಣದ ಮಟ್ಟಿಗೆ ಜನರು ರಾಜನೀತಿ ಶಾಸ್ತ್ರ, ಸಮಾಜ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಶಿಲ್ಪಶಾಸ್ತ್ರ ಹೀಗೆ ಹಲವಾರು ವಿಭಾಗಗಳಲ್ಲಿ ಶ್ರಮಿಸುತ್ತಾರೆ. ಪ್ರಪಂಚದಾದ್ಯಂತ ಜ್ಞಾನದ ಹಲವು ಶಾಖೆಗಳಿವೆ ಮತ್ತು ಅನೇಕ ದೊಡ್ಡ ವಿಶ್ವವಿದ್ಯಾನಿಲಯಗಳಿವೆ. ಆದರೆ ದುರದೃಷ್ಟದಿಂದ ಚೇತನಾತ್ಮದ ಶಾಸ್ತ್ರವನ್ನು ಹೇಳಿಕೊಡುವ ಗಣನೀಯ ವಿಶ್ವವಿದ್ಯಾನಿಲಯ ಅಥವಾ ವಿದ್ಯಾಸಂಸ್ಥೆ ಒಂದೂ ಇಲ್ಲ. ಆತ್ಮವೇ ದೇಹದ ಅತ್ಯಂತ ಮುಖ್ಯ ಭಾಗ. ಆತ್ಮವಿಲ್ಲದಿದ್ದರೆ ದೇಹವು ನಿಷ್ಪ್ರಯೋಜಕ. ಆದರೂ ಜನರು ಬದುಕಿನಲ್ಲಿ ದೇಹದ ಅಗತ್ಯಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಬಹು ಮುಖ್ಯವಾದ ಆತ್ಮದ ಕಡೆಗೆ ಅವರಿಗೆ ಗಮನವೇ ಇಲ್ಲ. ಭಗವದ್ಗೀತೆಯು ಮುಖ್ಯವಾಗಿ 2ನೇ ಅಧ್ಯಾಯದಿಂದ ಆತ್ಮದ ಮಹತ್ವವನ್ನು ಒತ್ತಿ ಹೇಳಿದೆ. ಪ್ರಾರಂಭದಲ್ಲಿಯೇ ಪ್ರಭು ದೇಹವು ನಾಶವಾಗುತ್ತದೆ, ಆತ್ಮಕ್ಕೆ ನಾಶವಿಲ್ಲ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಃ ಶರೀರಣಃ ಎಂದು ಹೇಳುತ್ತಾನೆ. ಚೇತನಾತ್ಮವು ಈ ದೇಹದಿಂದ ಭಿನ್ನ, ಸ್ವಭಾವದಿಂದ ನಿರ್ವಿಕಲ್ಪ, ನಾಶವಿಲ್ಲದ್ದು ಮತ್ತು ಶಾಶ್ವತವಾದದ್ದು ಎಂದು ತಿಳುವಳಿಕೆಯೇ ಜ್ಞಾನದ ರಹಸ್ಯ ಭಾಗ. ಆದರೆ ಇದು ಆತ್ಮವನ್ನು ಕುರಿತು ಇತ್ಯಾತ್ಮಕ ಜ್ಞಾನವನ್ನೇನೂ ಕೊಡುವುದಿಲ್ಲ. ಆತ್ಮವು ದೇಹದಿಂದ ಬೇರೆ. ದೇಹವು ಮುಗಿದ ನಂತರ ಅಥವಾ ಮನುಷ್ಯನು ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ಆತ್ಮವು ಶೂನ್ಯದಲ್ಲಿ ಉಳಿಯುತ್ತದೆ, ಇಲ್ಲವೇ ನಿರಾಕಾರವಾಗುತ್ತದೆ ಎಂದು ಕೆಲವೊಮ್ಮೆ ಜನರು ಭಾವಿಸುತ್ತಾರೆ. ಆದರೆ ಇದು ವಾಸ್ತವವಲ್ಲ. ದೇಹದೊಳಗಿದ್ದಾಗ ಅದೊಂದು ಚಟುವಟಿಕೆಯಿಂದ ಇರುವ ಆತ್ಮವು ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ನಿಷ್ಕ್ರಿಯವಾಗುವುದು ಹೇಗೆ? ಅದು ಯಾವಾಗಲೂ ಚಟುವಟಿಕೆಯಿಂದ ಕೂಡಿದ್ದು. ಅದು ಶಾಶ್ವತವಾದರೆ ಅದರ ಚಟುವಟಿಕೆಗಳು ಶಾಶ್ವತ. ಆಧ್ಯಾತ್ಮಿಕ ರಾಜ್ಯದಲ್ಲಿ ಅದರ ಚಟುವಟಿಕೆಗಳು ಆಧ್ಯಾತ್ಮಿಕ ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಆದುದರಿಂದ ಚೇತನಾತ್ಮದ ಈ ಚಟುವಟಿಕೆಗಳು ಎಲ್ಲಾ ವಿದ್ಯೆಯ ರಾಜ, ಎಲ್ಲಾ ಜ್ಞಾನದ ರಹಸ್ಯ ಭಾಗ ಎಂದು ಇಲ್ಲಿ ಸೂಚಿಸಲಾಗಿದೆ. ವೈದಿಕ ಸಾಹಿತ್ಯದಲ್ಲಿ ವಿವರಿಸುವಂತೆ ಈ ವಿದ್ಯೆಯು ಎಲ್ಲಾ ಚಟುವಟಿಕೆಗಳ ಅತ್ಯಂತ ಪರಿಶುದ್ಧ ರೂಪ. ಪದ್ಮ ಪುರಾಣದಲ್ಲಿ ಮನುಷ್ಯನ ಪಾಪ ಕರ್ಮಗಳನ್ನು ವಿಶ್ಲೇಷಿಸಿ ಒಂದು ಪಾಪದ ಅನಂತರ ಮತ್ತೊಂದು ಪಾಪ ಮಾಡುತ್ತಾ ಹೋಗುವುದರ ಪರಿಣಾಮ ಇದು ಎಂದು ತೋರಿಸಿಕೊಟ್ಟಿದೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗಿರುವವರು ಪಾಪದ ಪ್ರತಿಕ್ರಿಯೆಗಳ ವಿವಿಧ ಹಂತಗಳಲ್ಲಿ ಮತ್ತು ರೂಪಗಳಲ್ಲಿ ಸಿಲುಕಿಕೊಡುತ್ತಾರೆ. ಉದಾಹರಣೆಗೆ, ಒಂದು ವಿಶಿಷ್ಟ ಮರದ ಬೀಜವನ್ನು ಬಿತ್ತಿದಾಗ ಮರವು ಬೆಳೆಯುವುದು ಕೂಡಲೇ ಕಾಣುವುದಿಲ್ಲ. ಅದು ಬೆಳೆಯಲು ಒಂದಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಮೊದಲು ಅದು ಸಣ್ಣ ಸಸಿ, ಅನಂತರ ಮರದ ರೂಪವನ್ನು ಪಡೆಯುತ್ತದೆ, ಅನಂತರ ಹೂವು ಹಣ್ಣುಗಳು ಪಡೆಯುತ್ತದೆ. ಅದು ಸಂಪೂರ್ಣವಾಗಿ ಬೆಳೆದಾಗ ಬೀಜವನ್ನು ಬಿತ್ತಿದವರು ಹೂವು ಹಣ್ಣುಗಳು ಸವಿಯುತ್ತಾರೆ. ಹಾಗೆಯೇ ಮನುಷ್ಯನು ಪಾಪ ಕೆಲಸವನ್ನು ಮಾಡುತ್ತಾನೆ. ಬೀಜದಂತೆಯೇ ಅದು ಫಲವನ್ನು ನೀಡಲು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಬೇರೆ ಬೇರೆ ಹಂತಗಳಿವೆ.
ಪಾಪಕರ್ಮವು ಮನುಷ್ಯನೊಳಗಡೆ ಆಗಲೇ ನಿಂತು ಹೋಗಿರಬಹುದು, ಆದರೆ ಈ ಪಾಪಕರ್ಮದ ಫಲವನ್ನು ಇನ್ನೂ ಬೇಕಾಗಿದೆ. ಇನ್ನೂ ಬೀಜ ರೂಪದಲ್ಲಿರುವ ಪಾಪಗಳಿರುತ್ತವೆ, ಆಗಲೇ ಫಲಿತವಾಗಿರುವ ಇತರ ಪಾಪಕರ್ಮಗಳಿವೆ. ಇವುಗಳನ್ನು ನಾವು ಸಂಕಟ ಮತ್ತು ನೋವುಗಳ ರೂಪದಲ್ಲಿ ಅನುಭವಿಸುತ್ತೇವೆ. 7ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ವಿವರಿಸಿದಂತೆ ಎಲ್ಲಾ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಕೊನೆಗಾಣಿಸಿ ಪುಣ್ಯ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನಿರತನಾಗಿರುವವನು ಈ ಐಹಿಕ ಜಗತ್ತಿನ ದ್ವಂದ್ವದಿಂದ ಬಿಡುಗಡೆ ಹೊಂದುತ್ತಾನೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ವಾಸ್ತವವಾಗಿ ನಿರತರಾಗಿರುವರು ಆಗಲೇ ಎಲ್ಲಾ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಿರುತ್ತಾರೆ. ಈ ಮಾತನ್ನು ಪದ್ಮಪುರಾಣವು ದೃಢಪಡಿಸುತ್ತದೆ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖ ಕ್ರಮೇಣ ಇವ ಫಲಿನೇತ ವಿಷ್ಣು ಭಕ್ತಿ ರಥಾತ್ಮನ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತನಾದವನ ಮಟ್ಟಿಗೆ ಎಲ್ಲಾ ಪಾಪಗಳ ಪ್ರಕ್ರಿಯೆಗಳು ಅವು ಫಲ ನೀಡುತ್ತಿರಲಿ, ಸಂಗ್ರಹದಲ್ಲಿರಲಿ ಅಥವಾ ಬೀಜ ರೂಪದಲ್ಲಿರಲಿ ಕ್ರಮೇಣ ಅದೃಶ್ಯವಾಗುತ್ತವೆ. ಆದುದರಿಂದ ಭಕ್ತಿ ಸೇವೆಯ ಪರಿಶುದ್ಧಗೊಳಿಸುವ ಶಕ್ತಿಯು ಬಲವತ್ತಾದ್ದರಿಂದ ಅದಕ್ಕೆ ಪವಿತ್ರಂ ಉತ್ತಮಂ, ಅತ್ಯಂತ ಪರಿಶುದ್ಧವಾದದ್ದು ಎಂದು ಹೆಸರು. ಉತ್ತಮ ಎಂದರೆ ಆಧ್ಯಾತ್ಮಿಕ, ತಮಸ್ ಎಂದರೆ ಈ ಐಹಿಕ ಜಗತ್ತು ಅಥವಾ ಕತ್ತಲೆ. ಉತ್ತಮ ಎಂದರೆ ಐಹಿಕ ಚಟುವಟಿಕೆಗಳನ್ನು ಮೀರಿದ್ದು. ಕೆಲವೊಮ್ಮೆ ಭಕ್ತನು ಸಾಮಾನ್ಯ ಮನುಷ್ಯನಂತೆಯೇ ಕೆಲಸದಲ್ಲಿ ತೊಡಗಿದ್ದಾನೆ ಎಂದು ಕಂಡರೂ ಭಕ್ತಿ ಸೇವೆಯನ್ನು ಐಹಿಕ ಎಂದು ಪರಿಗಣಿಸಲೇಬಾರದು. ಭಕ್ತಿ ಸೇವೆಯನ್ನು ಕಂಡು ಅದರ ಪರಿಚಯವನ್ನು ಹೊಂದಿರುವವನು ಅವು ಐಹಿಕ ಚಟುವಟಿಕೆಗಳಲ್ಲ ಎಂದು ತಿಳಿಯುತ್ತಾನೆ. ಅವೆಲ್ಲ ಭಕ್ತಿ ಪೂರ್ವಕ ಮತ್ತು ಆಧ್ಯಾತ್ಮಿಕ. ಅವಕ್ಕೆ ಐಹಿಕ ಪ್ರಕೃತಿಯ ಗುಣಗಳ ಕಲ್ಮಶದ ಸೋಂಕಿಲ್ಲ. ಭಕ್ತಿ ಸೇವೆಯ ನಿರ್ವಹಣೆಯು ಎಷ್ಟು ಪರಿಪೂರ್ಣ ಎಂದರೆ ಅದರ ಪರಿಣಾಮಗಳನ್ನು ನೇರವಾಗಿ ಕಾಣಬಹುದು. ನೇರ ಪರಿಣಾಮವನ್ನು ವಾಸ್ತವವಾಗಿ ಕಾಣುತ್ತೇವೆ. ಯಾವ ಮನುಷ್ಯನೇ ಆಗಲಿ ಕೃಷ್ಣನ ಪವಿತ್ರ ನಾಮಗಳನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸಂಕೀರ್ತನ ಮಾಡುವಾಗ ಯಾವುದೋ ದಿವ್ಯಾನಂದವನ್ನು ಅನುಭವಿಸುತ್ತಾನೆ ಮತ್ತು ಬಹುಶೀಘ್ರವಾಗಿ ಎಲ್ಲಾ ಐಹಿಕ ಸೋಂಕಿನಿಂದ ಪರಿಶುದ್ಧನಾಗುತ್ತಾನೆ ಎನ್ನುವುದು ನಮ್ಮ ವಾಸ್ತವ ಅನುಭವ. ಇದನ್ನು ವಾಸ್ತವವಾಗಿಯೇ ನೋಡುತ್ತೇವೆ. ಇಷ್ಟೇ ಅಲ್ಲದೆ ಶ್ರವಣದಲ್ಲಿ ತೊಡಗುವುದು ಮಾತ್ರವಲ್ಲದೆ ಭಕ್ತಿ ಚಟುವಟಿಕೆಗಳ ಸಂದೇಶವನ್ನು ಪ್ರಸಾರ ಮಾಡಲು ಪ್ರಯತ್ನಿಸಿದರೆ ಅಥವಾ ಕೃಷ್ಣ ಪ್ರಜ್ಞೆಯ ಪ್ರಸಾರದ ಚಟುವಟಿಕೆಗಳಿಗೆ ನೆರವಾಗುವುದರಲ್ಲಿ ತೊಡಗಿದರೆ ಅಂತ ಮನುಷ್ಯನಿಗೆ ಕ್ರಮೇಣ ತಾನು ಆಧ್ಯಾತ್ಮಿಕವಾಗಿ ಮುನ್ನಡೆಯುತ್ತಿದ್ದೇನೆ ಎನ್ನುವ ಭಾವವು ಬರುತ್ತದೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಈ ಮುನ್ನಡೆಯು ಯಾವುದೇ ಬಗೆಯ ಇಂದಿನ ಶಿಕ್ಷಣವನ್ನಾಗಲಿ ಅರ್ಹತೆಯನ್ನಾಗಲಿ ಅವಲಂಬಿಸುವುದಿಲ್ಲ. ಈ ವಿಧಾನ ಎಷ್ಟು ಪರಿಶುದ್ಧ ಎಂದರೆ ಅದರಲ್ಲಿ ತೊಡಗುವುದೆಂದರಿಂದಲೇ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ವೇದಾಂತ ಸೂತ್ರದಲ್ಲಿ 3.226 ಇದನ್ನು ಹೀಗೆ ವರ್ಣಿಸಿದೆ. ಪ್ರಕಾಶಸ್ವತ್ವ ಕರ್ಮಣಿ ಅಭ್ಯಾಸ. ಭಗವದ್ಗೀತೆಯ ಶಕ್ತಿಯು ಎಷ್ಟೆಂದರೆ ಭಕ್ತಿ ಸೇವೆಯ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ನಿಶ್ಚಯವಾಗಿಯೂ ಮನುಷ್ಯನಿಗೆ ಜ್ಞಾನೋದಯವಾಗುತ್ತದೆ. ಇದರ ವಾಸ್ತವ ಉದಾಹರಣೆಯನ್ನು ನಾರದರ ಹಿಂದಿನ ಜನ್ಮದಲ್ಲಿ ನೋಡಬಹುದು. ಆ ಜನ್ಮದಲ್ಲಿ ಅವರು ಒಬ್ಬ ದಾಸಿಯ ಮಗನಾಗಿದ್ದರು. ಅವರಿಗೆ ವಿದ್ಯೆಯೂ ಇರಲಿಲ್ಲ ಮತ್ತು ಅವರು ಉತ್ತಮ ಕುಟುಂಬದಲ್ಲಿ ಜನಿಸಿಯೂ ಇರಲಿಲ್ಲ. ಆದರೆ ಅವರ ತಾಯಿಯು ಮಹಾಭಕ್ತರ ಸೇವೆಯಲ್ಲಿ ತೊಡಗಿದ್ದಾಗ ನಾರದರು ಅದರಲ್ಲಿ ನಿರತರಾದರು ಮತ್ತು ಕೆಲವೊಮ್ಮೆ ತಾಯಿಯೂ ಇಲ್ಲದಿದ್ದಾಗ ಸ್ವತಃ ನಾರದರೇ ಆ ಮಹಾಭಕ್ತರ ಸೇವೆಯನ್ನು ಮಾಡುತ್ತಿದ್ದರು. ನಾರದರೇ ಹೀಗೆ ಹೇಳಿದ್ದಾರೆ: ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈ ಸಕೃತ್ಸ್ವ ಭುಜಿ ತದ ಪಾಸ್ತ್ವ ಕಿಲ್ಬಿಷಃ ಏವ ಪ್ರವೃತ್ತಸ್ಯ ವಿಶುದ್ಧ ಚೇತಸ್ ತದ್ಮರ್ಮ ಏವತ್ಮ ರುಚಿಃ ಪ್ರಜಾಯತೆ. ಭಾಗವತದ 1.525 ಈ ಶ್ಲೋಕದಲ್ಲಿ ನಾರದರು ತಮ್ಮ ಹಿಂದಿನ ಜನ್ಮವನ್ನು ತಮ್ಮ ಶಿಷ್ಯರಾದ ವ್ಯಾಸದೇವರಿಗೆ ವರ್ಣಿಸುತ್ತಾರೆ. ಆ ಪರಿಶುದ್ಧ ಭಕ್ತರು 4 ತಿಂಗಳ ಕಾಲ ಹುಡುಗನಿದ್ದಾಗ ನಾರದರು ಅವರ ಸೇವೆಯಲ್ಲಿ ತೊಡಗಿದ್ದರು ಮತ್ತು ಅವರ ಆತ್ಮೀಯ ಸಹವಾಸದಲ್ಲಿದ್ದರು. ಕೆಲವೊಮ್ಮೆ ಆ ಋಷಿಗಳು ತಮ್ಮ ತಟ್ಟೆಯಲ್ಲಿ ಆಹಾರದ ತುಣುಕುಗಳನ್ನು ಉಳಿಸಿರುತ್ತಾರೆ. ಅವರ ತಟ್ಟೆಗಳನ್ನು ತೊಳೆಯುತ್ತಿದ್ದ ಹುಡುಗನು ಆ ತುಣುಕುಗಳ ರುಚಿಯನ್ನು ನೋಡಲು ಬಯಸಿದ. ಆತನು ಆ ಮಹಾಭಕ್ತರ ಅನುಮತಿಯನ್ನು ಬೇಡಿದ. ಅವರು ಅನುಮತಿಯನ್ನು ನೀಡಿದಾಗ ನಾರದರು ಉಳಿದಿದ್ದ ಆ ತುಣುಕುಗಳನ್ನು ತಿಂದರು. ಇದರ ಪರಿಣಾಮವಾಗಿ ಅವರು ಎಲ್ಲಾ ಪಾಪಪೂರಿತ ಪ್ರಕ್ರಿಯೆಗಳಿಂದ ಬಿಡುಗಡೆ ಹೊಂದಿದರು. ಅವರು ಆಹಾರದ ಶೇಷವನ್ನು ತಿನ್ನುತ್ತಾ ಹೋದಂತೆ ಋಷಿಯಷ್ಟೇ ಪರಿಶುದ್ಧ ಹೃದಯರಾದರು. ಮಹಾಭಕ್ತರು ಶ್ರವಣದಿಂದ ಮತ್ತು ಸಂಕೀರ್ತನೆಯಿಂದ ಪ್ರಭುವಿನ ನಿರಂತರ ಭಕ್ತಿ ಸೇವೆಯನ್ನು ಸವಿಯುತ್ತಿದ್ದರು. ಕ್ರಮೇಣ ನಾರದರು ಅದೇ ಅಭಿರುಚಿಯನ್ನು ಬೆಳೆಸಿಕೊಂಡರು. ನಾರದರು ಮುಂದೆ ಹೀಗೆ ಹೇಳುತ್ತಾರೆ: ತತ್ರಾನ್ವ ಕೃಷ್ಣ ಕಥಃ ಪ್ರಯೋಗತಃ ಅನುಗ್ರಹೇಣ ಶ್ರವಣಂ ಮನೋಹರಂ ಶ್ರದ್ಧಾ
ಶ್ರದ್ಧೆಯ ಮೇನುಪಹಂ ವಿಷ್ಣು ತ್ವಣಂ ಪ್ರಿಯ ಶ್ರವಣತ್ವ ಮಮ ಭವತ್ ರುಚಿಹಿ. ಋಷಿಗಳ ಸಹವಾಸದಿಂದ ನಾರದರಿಗೆ ಪ್ರಭುವಿನ ದಿವ್ಯ ಮಹಿಮೆಯನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ಅಭಿರುಚಿಯು ಬಂದಿತು. ಅವರು ಭಕ್ತಿ ಸೇವೆಗಾಗಿ ಹಂಬಲಿಸಿದರು. ಆದ್ದರಿಂದ ವೇದಾಂತ ಸೂತ್ರದಲ್ಲಿ ಹೇಳಿದಂತೆ ಪ್ರಕಾಶಸ್ವ ಕರ್ಮಣಿ ಅಭ್ಯಾಸತ್ ಎಂದರೆ ಒಬ್ಬ ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದರೆ ಸಾಕು, ಎಲ್ಲವೂ ಅವನಿಗೆ ತಂತಾನೆ ಪ್ರಕಟವಾಗುತ್ತದೆ ಮತ್ತು ಅವನನ್ನೇ ಅರ್ಥ ಮಾಡಿಕೊಳ್ಳುತ್ತಾನೆ. ಇದಕ್ಕೆ ಪ್ರತ್ಯಕ್ಷ ಎಂದರೆ ನೇರವಾಗಿ ಗ್ರಹಿಸಿದ್ದು ಎಂದು ಅರ್ಥ. ಧರ್ಮಂ ಎಂದರೆ ಧರ್ಮ ಮಾರ್ಗ ಎಂದರ್ಥ. ನಾರದರು ವಾಸ್ತವವಾಗಿ ಒಬ್ಬ ದಾಸಿಯ ಮಗ. ಅವರಿಗೆ ಶಾಲೆಗೆ ಹೋಗುವ ಅವಕಾಶ ಇರಲಿಲ್ಲ. ಅವರು ತಾಯಿಗೆ ನೆರವಾಗುತ್ತಿದ್ದರು ಅಷ್ಟೇ. ಸುದೈವದಿಂದ ಅವರ ತಾಯಿಯು ಭಕ್ತರಿಗೆ ಒಂದಿಷ್ಟು ಸೇವೆ ಮಾಡಿದರು. ಮಗು ನಾರದರಿಗೂ ಈ ಅವಕಾಶ ದೊರೆಯಿತು. ಸಹವಾಸ ಮಾತ್ರದಿಂದಲೇ ಅವರು ಎಲ್ಲಾ ಧರ್ಮದ ಅತ್ಯುನ್ನತ ಗುರಿಯನ್ನು ಸಾಧಿಸಿದರು. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಎಲ್ಲಾ ಧರ್ಮದ ಅತ್ಯುನ್ನತ ಗುರಿ ಎಂದರೆ ಭಕ್ತಿ ಸೇವೆ. ಸವೈವ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ಅದೋಕ್ಷಜೆ. ಧಾರ್ಮಿಕ ಜನರಿಗೆ ಭಕ್ತಿ ಸೇವೆಯ ಧರ್ಮದ ಅತ್ಯುನ್ನತ ಪರಿಪೂರ್ಣತೆ ಎನ್ನುವುದು ತಿಳಿದಿರುವುದಿಲ್ಲ. 8ನೇ ಅಧ್ಯಾಯದ ಕಡೆಯ ಶ್ಲೋಕಕ್ಕೆ ಸಂಬಂಧಿಸಿ ನಾವು ಆಗಲೇ ಚರ್ಚಿಸಿದಂತೆ ವೇದೇಶೋ ಯಜ್ಞೇಶೋ ತಪಸ್ಸಃ ಚೈವ. ಸಾಮಾನ್ಯವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ವೇದಗಳ ಜ್ಞಾನ ಅಗತ್ಯ. ಆದರೆ ಇಲ್ಲಿ ನಾರದರು ಯಾವುದೇ ಗುರುವಿನ ಪಾಠಶಾಲೆಗೂ ಹೋಗದಿದ್ದರೂ, ವೈದಿಕ ತತ್ವಗಳಲ್ಲಿ ಶಿಕ್ಷಣ ಪಡೆಯದಿದ್ದರೂ ವೇದಗಳ ಅಭ್ಯಾಸದಿಂದ ಬರುವ ಅತ್ಯುನ್ನತ ಫಲಗಳನ್ನು ಪಡೆದರು. ಈ ಪ್ರಕ್ರಿಯೆಯ ಶಕ್ತಿಯು ಎಷ್ಟು ಎಂದರೆ ಧಾರ್ಮಿಕ ಪ್ರಕ್ರಿಯೆಯನ್ನು ಕ್ರಮವಾಗಿ ಆಚರಿಸದೆಯೂ ಮನುಷ್ಯನು ಅತ್ಯುನ್ನತ ಪರಿಪೂರ್ಣತೆಗೆ ಏರಬಹುದು. ಇದು ಹೇಗೆ ಸಾಧ್ಯ? ಇದನ್ನು ವೈದಿಕ ಸಾಹಿತ್ಯ ದೃಢಪಡಿಸುತ್ತದೆ. ಆಚಾರ್ಯವಾನ್ ಪುರುಷೋ ವೇದ. ಶ್ರೇಷ್ಠ ಆಚಾರ್ಯರ ಸಹವಾಸದಲ್ಲಿ ಇರುವನು ವಿದ್ಯಾಭ್ಯಾಸವಿಲ್ಲದಿದ್ದರೂ ಮತ್ತು ವೇದಗಳನ್ನು ಎಂದೂ ಅಧ್ಯಯನ ಮಾಡದಿದ್ದರೂ ಸಾಕ್ಷಾತ್ಕಾರಕ್ಕೆ ಅಗತ್ಯವಾದ ಎಲ್ಲಾ ವಿದ್ಯೆಯ ಪರಿಚಯವನ್ನು ಪಡೆಯಬಲ್ಲನು. ಭಕ್ತಿ ಸೇವೆಯ ಪ್ರಕ್ರಿಯೆಯು ಬಹು ಸುಖಕರವಾದುದು. ಸುಸುಖಂ ಏಕೆ ಭಕ್ತಿ ಸೇವೆಗೆ ಎಂದರೆ ಶ್ರವಣಂ ಕೀರ್ತನಂ ವಿಷ್ಣು. ಆದುದರಿಂದ ಮನುಷ್ಯನು ಪ್ರಭುವಿನ ಮಹಿಮೆಯ ಸಂಕೀರ್ತನೆಯನ್ನು ಕೇಳಬಹುದು ಅಥವಾ ಅಧಿಕಾರ ಪಡೆದ ಆಚಾರ್ಯರು ದಿವ್ಯ ಜ್ಞಾನವನ್ನು ಕುರಿತು ನೀಡುವ ತಾತ್ವಿಕ ಉಪನ್ಯಾಸಗಳಿಗೆ ಹೋದರೆ ಸಾಕು. ಸುಮ್ಮನೆ ಕುಳಿತೇ ಭಕ್ತನು ಕಲಿಯಬಹುದು. ಅನಂತರ ದೇವರ ಪ್ರಸಾದವನ್ನು, ರುಚಿಯಾದ ತಿಂಡಿಗಳನ್ನು ತಿನ್ನಬಹುದು. ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಭಕ್ತಿ ಸೇವೆಯು ಆನಂದಕರವಾದದ್ದು. ಅತ್ಯಂತ ದಾರಿದ್ರ್ಯದ ಸ್ಥಿತಿಯಲ್ಲಿಯೂ ಭಕ್ತಿ ಸೇವೆಯನ್ನು ಮಾಡಬಹುದು. ಪ್ರಭುವು ಪತ್ರಂ ಫುಲಂ ಪುಷ್ಪಂ ಫಲಂ ತೋಯಂ ಎನ್ನುತ್ತಾನೆ. ಭಕ್ತನು ಯಾವುದೇ ಕಾಣಿಕೆಯನ್ನು ಕೊಡಲಿ ಸ್ವೀಕರಿಸಲು ಪ್ರಭು ಸಿದ್ಧನಾಗಿದ್ದಾನೆ. ಒಂದು ಎಲೆ, ಒಂದು ಹೂವು, ಹಣ್ಣಿನ ಒಂದು ಚೂರು ಅಥವಾ ಒಂದಿಷ್ಟು ನೀರು, ಇವು ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ದೊರೆಯುತ್ತವೆ. ಮನುಷ್ಯನ ಸಾಮಾಜಿಕ ಸ್ಥಾನವೇನೇ ಇರಲಿ, ಯಾವ ಮನುಷ್ಯನೇ ಆಗಲಿ ಇದನ್ನು ಒಪ್ಪಿಸಬಹುದು. ಪ್ರಭುವು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಚರಿತ್ರೆಯಲ್ಲಿ ಇಂತಹ ನಿದರ್ಶನಗಳು ಹೇರಳವಾಗಿವೆ. ಪ್ರಭುವಿನ ಚರಣ ಕಮಲಗಳಿಗೆ ಅರ್ಪಿಸುವ ತುಳಸಿಯನ್ನು ಆಸ್ವಾದಿಸುವುದರಿಂದಲೇ ಸನತ್ ಕುಮಾರನಂತಹ ಮಹರ್ಷಿಗಳು ಶ್ರೇಷ್ಠ ಭಕ್ತರಾದರು. ಆದ್ದರಿಂದ ಭಕ್ತಿ ಮಾರ್ಗವು ಬಹು ಸೊಗಸಾದದ್ದು. ಅದನ್ನು ಸುಖವಾದ ಮನಸ್ಥಿತಿಯಲ್ಲಿ ಅನುಸರಿಸಬಹುದು. ಭಗವಂತನು ಅವನಿಗೆ ಅರ್ಪಿಸಿದ ವಸ್ತುಗಳ ಹಿಂದಿರುವ ಪ್ರೀತಿಯನ್ನೇ ಸ್ವೀಕರಿಸುತ್ತಾನೆ. ಭಕ್ತಿ ಸೇವೆಯು ಶಾಶ್ವತವಾದದ್ದು ಎಂದು ಇಲ್ಲಿ ಹೇಳಿದೆ. ಇದು ಮಾಯಾವಾದಿ ತತ್ವಶಾಸ್ತ್ರಜ್ಞರು ಹೇಳುವ ರೀತಿ ಅಲ್ಲ. ಅವರು ಕೆಲವೊಮ್ಮೆ ಹೆಸರಿಗೆ ಮಾತ್ರ ಭಕ್ತಿ ಸೇವೆಯನ್ನು ಆಚರಿಸುತ್ತಾರೆ. ಆದರೂ ತಾವು ಭಕ್ತಿ ಸೇವೆಯನ್ನು ಮುಂದುವರಿಸಿ ಮುಕ್ತರಾದ ಅನಂತರ ದೇವರೊಡನೆ ಒಂದಾಗುತ್ತೇವೆ ಎಂದು ಭಾವಿಸುತ್ತಾರೆ. ಇಂತಹ ತಾತ್ಕಾಲಿಕ ಸಮಯಾನುವರ್ತಿ ಭಕ್ತಿ ಸೇವೆಯನ್ನು ಪರಿಶುದ್ಧ ಭಕ್ತಿ ಸೇವೆ ಎಂದು ಸ್ವೀಕರಿಸುವುದಿಲ್ಲ. ವಾಸ್ತವಾದ ಭಕ್ತಿ ಸೇವೆಯು ಮುಕ್ತಿಯ ಅನಂತರ ಮುಂದುವರಿಯುತ್ತದೆ. ಭಕ್ತನು ಭಗವಂತನ ರಾಜ್ಯದಲ್ಲಿನ ದಿವ್ಯ ಲೋಕಕ್ಕೆ ಹೋದಾಗ ಅಲ್ಲಿಯೂ ಭಗವಂತನನ್ನು ಸೇವಿಸುವುದರಲ್ಲಿ ನಿರತರಾಗುತ್ತಾನೆ. ಆತನು ಪರಮ ಪ್ರಭುವಿನೊಳಗೆ ಒಂದಾಗಲು ಯತ್ನಿಸುವುದಿಲ್ಲ. ಭಗವದ್ಗೀತೆಯಲ್ಲಿ ಕಾಣುವಂತೆ ವಾಸ್ತವಾದ ಭಕ್ತಿ ಸೇವೆಯು ಮುಕ್ತಿಯ ಅನಂತರ ಪ್ರಾರಂಭವಾಗುತ್ತದೆ. ಮುಕ್ತನಾದ ಮೇಲೆ ಮನುಷ್ಯನು ಬ್ರಹ್ಮಭೂತ ನೆಲೆಯನ್ನು ಪಡೆದಾಗ ಅವನ ಭಕ್ತಿ ಸೇವೆ ಪ್ರಾರಂಭವಾಗುತ್ತದೆ. ಸಮಂ ಸರ್ವೇಷು ಭೂತೇಷು ಮಹಾಭಕ್ತಿ ಲಭತೆ ಪರಾಂ. ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಅಥವಾ ಬೇರೆ ಯಾವುದೇ ಯೋಗವನ್ನು ಪ್ರತ್ಯೇಕವಾಗಿ ಆಚರಿಸುವುದರಿಂದ ಯಾರು ದೇವತಾ ಪರಮಪುರುಷನನ್ನು ಅರಿಯಲಾರರು. ಈ ಯೋಗ ಮಾರ್ಗಗಳಿಂದ ಮನುಷ್ಯನು ಭಕ್ತಿ ಯೋಗದತ್ತ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಬಹುದು. ಆದರೆ ಭಕ್ತಿ ಸೇವೆಯ ಘಟ್ಟಕ್ಕೆ ಬಾರದೆ ಮನುಷ್ಯನಿಗೆ ದೇವೋತ್ತಮ ಪುರುಷನೆಂದರೆ ಏನು ಎಂದು ಅರ್ಥವಾಗುವುದಿಲ್ಲ.
ಭಕ್ತಿ ಸೇವೆ ಅನುಷ್ಠಾನದಿಂದ ಅದರಲ್ಲಿಯೂ ಸಾಕ್ಷಾತ್ಕಾರ ಸಾಧಿಸಿದ ಚೇತನಗಳಿಂದ ಶ್ರೀಮದ್ ಭಗವದ್ಗೀತೆಯನ್ನು ಕೇಳಿ ಮನುಷ್ಯನು ಪರಿಶುದ್ಧನಾದಾಗ ಅವನಿಗೆ ಕೃಷ್ಣ ವಿಜ್ಞಾನ ಅಥವಾ ದೈವ ವಿಜ್ಞಾನವನ್ನು ಅರ್ಥವಾಗುತ್ತದೆ. ಹೀಗೆಂದು ಶ್ರೀಮದ್ ಭಾಗವತದಲ್ಲಿಯೂ ದೃಢಪಡಿಸಿದೆ. ಏವಂ ಪ್ರಸನ್ನ ಮನಸ್ಸೋ ಭಕ್ತಿ ಯೋಗತಃ. ಮನುಷ್ಯನ ಹೃದಯದಿಂದ ಎಲ್ಲ ಅಪಾರ್ಥಗಳು ತೊಲಗಿ ಹೋದಾಗ ಅವನಿಗೆ ತೊಂದರೆ ಎಂದರೆ ಏನು ಎಂದು ಅರ್ಥವಾಗುತ್ತದೆ. ಹೀಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯು ಅಥವಾ ಕೃಷ್ಣ ಪ್ರಜ್ಞೆಯು ರಾಜವಿದ್ಯೆ, ಎಲ್ಲಾ ರಹಸ್ಯ ವಿದ್ಯೆಯ ರಾಜ. ಇದು ಧರ್ಮದ ಅತ್ಯಂತ ಪರಿಶುದ್ಧ ರೂಪ. ಅದನ್ನು ಕಷ್ಟವಿಲ್ಲದೆ ಸಂತೋಷವಾಗಿ ಅನುಸರಿಸಬಹುದು. ಆದುದರಿಂದ ಅದನ್ನು ಅಂಗೀಕರಿಸಬೇಕು. ಹರೇ ಕೃಷ್ಣ. ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಬಹಳ ದೊಡ್ಡ ತಾತ್ಪರ್ಯಗಳಿದಾವೆ ಎರಡು ಶ್ಲೋಕಗಳದು. ಒಂದು ಪ್ರಶ್ನೆ ಬರ್ಬೋದು ಮನಸ್ಸಲ್ಲಿ, ಇಷ್ಟೆಲ್ಲಾ ದೊಡ್ಡ ತಾತ್ಪರ್ಯಗಳನ್ನ ಎಲ್ಲಾರು ಯಾಕೆ ಓದ್ಬೇಕು, ನಾನು ಒಬ್ನೇ ಓದ್ಕೊಂಡ್ಬಂದು ಇಲ್ಲಿ ಬರೀ 40 ನಿಮಿಷ ಕ್ಲಾಸ್ ಮಾಡ್ಬೋದಲ್ಲ ಅಂತ. ಆದ್ರೆ ಇದು ಬಹಳ ಮಹತ್ವಪೂರ್ಣವಾದದ್ದು. ನಮ್ಮ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ನೀನು ಕೇಳಿಸ್ಕೋಬೇಕು ಈ ಜ್ಞಾನವನ್ನ ಅಂತ. ಅಂದ್ರೆ ಈ ಜ್ಞಾನ ಪರಂಪರೆಯಿಂದ ಬಂದಿದ್ದನ್ನ ಕೇಳಿಸ್ಕೋಬೇಕು, ಅದಕ್ಕೆ ಅಧಿಕೃತತೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಈಗ ನಾವು ನೋಡ್ತಾ ಇದ್ದೇವೆ ಮೀಟಿಂಗ್ಸ್ ಅಲ್ಲಿ ಈ ತರ ಕೆಲವೊಂದ್ ಜನರಿಗೆ ಬೆಳಿಗ್ಗೆ ಮಂಗಳಾರತಿ ಟೈಮಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ, ಸ್ವಲ್ಪ ಹೋಗ್ತಾ ಹೋಗ್ತಾ ಜಪದ ಟೈಮಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಕ್ಲಾಸು ಭಾಗವತ ಅಥವಾ ಭಗವದ್ಗೀತಾ ತಾತ್ಪರ್ಯಗಳನ್ನ ಅನುವಾದ ತಾತ್ಪರ್ಯಗಳನ್ನ ಓದ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಕ್ಲಾಸ್ ಟೈಮಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆಗುತ್ತೆ. ಆದ್ರೆ ಆ ತರ ಆಗದೆ ಇವು ಪ್ರತಿಯೊಂದು ಅಂಗ ಬಹಳ ಮಹತ್ವಪೂರ್ಣವಾದದ್ದು. ಅದನ್ನ ಇವತ್ತು ಚರ್ಚೆ ಮಾಡೋರಿದ್ದೀವಿ. ಒಂದು ಮಂಗಳಾರತಿ ಆಗ್ಲಿ, ಒಂದು ಹರೇ ಕೃಷ್ಣ ಮಂತ್ರ ಜಪ ಆಗ್ಲಿ, ಅದಾದ್ಮೇಲೆ ಪ್ರಭುಪಾದರ ತಾತ್ಪರ್ಯಗಳನ್ನ ಓದೋದಾಗ್ಲಿ, ಇವೆಲ್ಲ ಬಹಳ ಮಹತ್ವಪೂರ್ಣವಾದ ಅಂಗಗಳು ಭಕ್ತಿಯುತ ಸೇವೆಯಲ್ಲಿ. ಇಲ್ಲಿ ರಾಜವಿದ್ಯಾ ಅಂತ ಶುರು ಆಗ್ತಾ ಇದೆ. ಈಗ ಇಷ್ಟು ದಿನ ಭಗವದ್ಗೀತೆಯನ್ನ ಓದಿದ್ದೇವೆ ನಾವು. ಭಗವದ್ಗೀತೆಯ ಬಹಳಷ್ಟು ವಿಷಯಗಳು ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಈ ಎಲ್ಲಾ ವಿಷಯಗಳಲ್ಲಿ ಇವಾಗ ಶಿಖರವಾದ ಜ್ಞಾನ, ಎಲ್ಲಕ್ಕಿಂತ ಮುಖ್ಯವಾದದ್ದು ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು, ಮೋಸ್ಟ್ ಇಂಪಾರ್ಟೆಂಟ್. ನಾವು ಭಗವದ್ಗೀತೆ ಡೈಲಿ ಬೆಳಿಗ್ಗೆ ಯಾಕೆ ಬರ್ತಾ ಇದ್ದೇವೆ ಕೇಳಲಿಕ್ಕೆ, ಅಥವಾ ಸಾಯಂಕಾಲ ಪ್ರಭುಜಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಅದನ್ನ ಕೇಳಲಿಕ್ಕೆ ಬರ್ತಾ ಇದೀವಿ. ಈ ಉದ್ದೇಶ ಏನು ಕೇಳೋದು, ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು ಜ್ಞಾನ ಇದೆ, ಗುಪ್ತವಾದ ಜ್ಞಾನ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಪ್ರತಿಯೊಂದು ಶಬ್ದಗಳಿಗೆ ಬಹಳ ಮಹತ್ವ ಇದೆ. ಇಲ್ಲಿ ಗುಹ್ಯ ಜ್ಞಾನ ಇದು, ಜ್ಞಾನಗಳ ಶಿಖರ ಮತ್ತೆ ಗುಹ್ಯ ಜ್ಞಾನ. ಜ್ಞಾನ ಎಲ್ಲಿ ಸಿಗ್ತಾ ಇದೆ? ಎಲ್ಲರೂ ಹೇಳ್ತಾರೆ ನೀವು ಸ್ಕೂಲ್ಗೆ, ಕಾಲೇಜ್ಗೆ, ಯೂನಿವರ್ಸಿಟಿಗೆ ಹೋದ್ರೆ ನಾಲೆಡ್ಜ್ ಸಿಗುತ್ತೆ ಅಂತ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಮಾಸ್ಟರ್ಸ್ ಡಿಗ್ರಿ ಕೊಡ್ತಾ ಇದ್ದಾರೆ, PhD ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ PhD ತಗೊಂಡು ಕೂಡ ಆ PhD ಆಗಿರುವಂತ ಸ್ಕಾಲರ್ಸ್ ಇನ್ನು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನುವಂತ ಸ್ಪಷ್ಟತೆ ಇಲ್ಲ. ಇನ್ನು ತನಕ ಅವರು ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಸ್ಡ್ ಇದ್ದಾರೆ. ಜೀವನದ ಲಕ್ಷ್ಯ ಏನು, ಜೀವನದ ಗುರಿ ಏನು, ಏನು ಸಾಧಿಸ್ಬೇಕು ನಾನು ಜೀವನದಲ್ಲಿ, ಆ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ. ಭಗವದ್ಗೀತೆ ಈ ಜ್ಞಾನದ ಶಿಖರದ ಬಗ್ಗೆ ಚರ್ಚೆ ಮಾಡುತ್ತೆ. ಇದೆಲ್ಲಾ ಜ್ಞಾನದ ರಾಜ ಯಾರಿದ್ದಾರೆ? ಭಗವದ್ಗೀತೆ ಎಲ್ಲಾ ಜ್ಞಾನದ ರಾಜ, ಸಾಮಾನ್ಯ ವ್ಯಕ್ತಿಗಳ ರಾಜ, ಎಲ್ಲಕ್ಕಿಂತ ಶಕ್ತಿಶಾಲಿ ಇರ್ತಾರೆ, ಎಲ್ಲಕ್ಕಿಂತ ಮುಖ್ಯವಾದವ್ರು ಇರ್ತಾರಲ್ಲ, ಆ ತರ ಎಲ್ಲಾ ಜ್ಞಾನಗಳ ರಾಜ. ಇದು 9ನೇ ಅಧ್ಯಾಯದಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲಕ್ಕಿಂತ ಶ್ರೇಷ್ಠ ಕರ್ತವ್ಯ ಏನಿದೆ, ಕಾರ್ಯ ಏನಿದೆ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತ ಪೂಜ್ಯ ವ್ಯಕ್ತಿ ಏನಿದ್ದಾರೆ, ಅದೆಲ್ಲ ಚರ್ಚೆ ಇಲ್ಲಿ ಆಗ್ತಾ ಇದೆ. ಇದು ರಾಜವಿದ್ಯೆ ಇದ್ರೆ ಅದ್ರ ಜೊತೆಗೆ ರಾಜಗುಹ್ಯಂ ಅಂತ ಕೃಷ್ಣ ಹೇಳ್ತಾನೆ. ರಾಜಗುಹ್ಯಂ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಗುಪ್ತವಾಗಿರುವಂತ ಜ್ಞಾನ ಅಂತ ಹೇಳ್ತಾರೆ. ಗುಪ್ತ ಅಂದ್ರೆ ಸೀಕ್ರೆಟ್. ಇವತ್ತು ಒಂದು ಸೀಕ್ರೆಟ್ ಹೇಳ್ತಾ ಇದ್ದೇವೆ ನಾವು ನಿಮ್ಗೆ, ಯಾರಿಗೂ ಹೇಳ್ಬೇಡಿ ಅಂತಲ್ಲ, ಯಾರಿಗೂ ನಿಮ್ಗೆ ಹೇಳ್ಲಿಕ್ಕೆ ಆಗಲ್ಲ, ಯಾರು ಯೋಗ್ಯರಲ್ಲ ಅವ್ರಿಗೆ. ನೀವೊಂದು ಪ್ರಶ್ನೆ ಬರ್ಬೋದು, ಏನಂತೆ ಭಗವದ್ಗೀತೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ರಾಜಗುಹ್ಯಂ ಎಲ್ಲಕ್ಕಿಂತ ಗುಪ್ತವಾಗಿರುವಂತ ಜ್ಞಾನ ಅಂತ, ಅದ್ ಹೆಂಗೆ
ಈ ಭಗವದ್ಗೀತೆ ಎಲ್ಲಾ ಕಡೆ ಮಾರ್ತಾ ಇರ್ತಾರೆ, ಒಂದು ಭಗವದ್ಗೀತೆ ಕೊಂಡು ತಗೊಂಡ್ಬಿಟ್ರೆ ಈ ಜ್ಞಾನ ಬಂದ್ಬಿಡುತ್ತಲ್ಲ ಅಂತ. ಆತರ ಅಲ್ಲ. ಇದು ಗುಪ್ತವಾದದ್ದು ಯಾಕಿದೆ? ಯಾಕೆಂದರೆ ಯಾರಿಗೆ ಯೋಗ್ಯತೆ ಇಲ್ಲ ಅವರಿಗೆ ಈ ಭಾಗಗಳು ಓದಿದ್ರು ಅರ್ಥ ಆಗಲ್ಲ, ಈ ಭಾಗದ ತನಕ ಬರೋದೇ ಇಲ್ಲ, ಇದಕ್ಕೆ ಮಹತ್ವನೇ ಕೊಡಲ್ಲ ಅವರು. ಋಷಿಗಳು ಆಮೇಲೆ ಮುನಿಗಳು ಏನಿದ್ದಾರೆ, ಆಮೇಲೆ ಭಗವಂತ ಏನಿದ್ದಾನೆ, ಅವರು ಈ ಭಾಗವನ್ನು ಮುಚ್ಚಿಟ್ ಬಿಡ್ತಾರೆ ಆ ಜನರಿಂದ. ಆ ಜನರಿಗೆ ಇದನ್ನ ಓದುವಂತ ಚೇತನೆನೇ ಬರಲ್ಲ. ಯಾಕೆ? ಏ ತಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ. ಯಾರು ಯಾವ ರೀತಿಯಿಂದ ಸಂಬಂಧವನ್ನು ಇಟ್ಕೋಬೇಕಂತಾರೆ ಆ ತರದ್ದು ಬುದ್ಧಿ ಭಗವಂತ ಕೊಡ್ತಾನೆ. ಕಾಂಕ್ಷತಾ ಕರ್ಮಣ ಸಿದ್ಧಿಂ ಪ್ರಪತ್ಯ ಯ ದೇವತಾ. ಯಾರು ದೇವತೆಗಳ ಪೂಜೆ ಮಾಡ್ಬೇಕಂತಾರೆ, ಯಾರಿಗೆ ಆಕಾಂಕ್ಷೆ ಇದೆ ಆ ತರದ್ದು ಅವರಿಗೆ ಇದನ್ನ ಇಚ್ಛೆಗಳನ್ನ ಕೊಟ್ಟು ಬಿಡ್ತಾರೆ ಭಗವಂತ. ಆ ತರದ್ದು ಜೀವನದಲ್ಲಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬೇಕಂತಾರೆ ಅಂತ. ಅದಕ್ಕೆ ಯಾರು ಯೋಗ್ಯರಿಲ್ಲ ಈ ಉತ್ತಮ ಜ್ಞಾನಕ್ಕೆ, ಈ ಭಗವದ್ಗೀತಾ ಯೂನಿವರ್ಸಿಟಿ ಏನಿದೆಯಲ್ಲ ಅವರಿಗೆ ಅದನ್ನ ಇದ್ ಮಾಡಿಸ್ಬಿಡುತ್ತೆ. ಅಂದ್ರೆ ಭ್ರಮೆಯಲ್ಲಿ ಹಾಕಿ ಯಾವ್ದೋ ಬೇರೆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೊಡ್ಸೋ ತರ ಮಾಡ್ಬಿಡುತ್ತೆ. ಇದು ತುಂಬಾ ಸಫಿಸ್ಟಿಕೇಟೆಡ್ ಯೂನಿವರ್ಸಿಟಿ. ಇಲ್ಲಿ ಬರುವಂತ ಸ್ಟೂಡೆಂಟಿಗೆ ಗೊತ್ತೇ ಆಗಲ್ಲ ಅವ್ನು ಯಾವ ಕೋರ್ಸ್ಗೆ ಎನ್ರೋಲ್ ಮಾಡಿದಾನೆ ಅಂತ. ಅದಕ್ಕೆ ಭಗವಂತನ ಕೃಪೆ ಬೇಕು, ಅವಾಗ ಗೊತ್ತಾಗುತ್ತೆ ನಾವು ಸರಿಯಾದ ಕೋರ್ಸಿಗೆ ಎನ್ರೋಲ್ ಮಾಡಿದೇವೋ ತಪ್ಪು ಕೋರ್ಸಿಗೆ ಎನ್ರೋಲ್ ಮಾಡಿದೇವೋ ಅಂತ. ಇಲ್ಲಿ ಆತರ ನಿಮ್ದು ರ್ಯಾಂಕಿಂಗ್ ಇಲ್ಲ ಸರಿ, ನಿಮಗೆ ಫೋರ್ಸ್ ಮಾಡ್ತಾರೆ ಬೇರೆ ಸೀಟು, ಆತರ ಏನಿಲ್ಲ. ಭಗವಂತ ಅದು ಯಾರಿಗೆ ಏನ್ ಯೋಗ್ಯತೆ ಇದೆ ಆ ಪ್ರಕಾರ ಜ್ಞಾನ ಸಿಗುತ್ತೆ. ಇಲ್ಲಿ ತಾತ್ಪರ್ಯದಲ್ಲಿ ಬರೆದಿದ್ದಾರೆ 3 ತರದ್ದು ಗುಹ್ಯಗಳಿರ್ತವೆ. ಒಂದು ಗುಹ್ಯ, ಒಂದು ಗುಹ್ಯತರ, ಒಂದು ಗುಹ್ಯತಮ. ಗುಹ್ಯ ಅಂದ್ರೆ ಆರಂಭಿಕ ಸ್ತರದ್ದು ಗುಹ್ಯ, ಗುಪ್ತವಾದ ಜ್ಞಾನ. ಯಾಕಂದ್ರೆ ಭಗವದ್ಗೀತಾ ಮೊದ್ಲೇ 6 ಅಧ್ಯಾಯಗಳೇ ಗುಪ್ತವಾಗಿದ್ದಾವೆ. ಹೇಗೆ ಗುಪ್ತವಾಗಿದ್ದಾವೆ? ಯಾಕಂದ್ರೆ ಆತ್ಮಜ್ಞಾನದ ಬಗ್ಗೆ ಇದೆ. ಎಷ್ಟು ಜನರಿಗೆ ಆತ್ಮಜ್ಞಾನದ ಬಗ್ಗೆ ಗೊತ್ತಿದೆ? ಬಹಳ ಕಡಿಮೆ ಜನರಿಗೆ ಆತ್ಮಜ್ಞಾನದ ಬಗ್ಗೆ ಅರಿವುದು. ಆತ್ಮಜ್ಞಾನದ ಬಗ್ಗೆ ಅರಿವಿರುವಂತ ಜನನೇ ಕಡಿಮೆ. ಈಗ ಎಷ್ಟೋ ಜನರಿಗೆ ನಾವು ಹೇಳ್ತೀವಿ ಇದನ್ನ ಆತ್ಮಜ್ಞಾನವನ್ನು ನಿಮ್ ಜೀವನದಲ್ಲಿ ಅಳವಡಿಸಿ, ನೀವ್ಯಾರು ಅಂತ ಗೊತ್ತಾಗ್ಬೇಕು ನಿಮಗೆ, ಬಹಳ ಮಹತ್ವಪೂರ್ಣ ಆದಂತ. ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಜನರಿಗೆ ಕೇಳಲಿಕ್ಕೆ. ಯಾರು ನೋಡಿದಾರ್ರಿ ಆತ್ಮವನ್ನು? ಇವತ್ತು ಜೀವನದಲ್ಲಿ ಬದುಕಬೇಕು, ಇವತ್ತು ಸುಖವಾಗಿರ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಇವತ್ತು ಚೆನ್ನಾಗಿ ತಿನ್ಬೇಕು, ಬಾಳ್ಬೇಕು, ಖುಷಿಯಿಂದ ಇರ್ಬೇಕು, ಅದೇ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಇದು ಗುಹ್ಯ ಜ್ಞಾನ. ಆತ್ಮಜ್ಞಾನ ಅನ್ನೋದು ಗುಹ್ಯ ಜ್ಞಾನ. ಅದಕ್ಕೆ ಮೊದ್ಲೇ 6 ಅಧ್ಯಾಯಗಳು ಈ ಗುಹ್ಯ ಜ್ಞಾನದ ಬಗ್ಗೆ ಮಾತಾಡ್ತವೆ. ಈಗ ಆತ್ಮಜ್ಞಾನ ಬಂದ ಮೇಲೆ ಮುಂದೇನು? ಅದು ಗುಹ್ಯತರ ಜ್ಞಾನ, ಮುಂದಿನ ಸ್ತರದಲ್ಲಿರುವಂತ ಜ್ಞಾನ ಗುಹ್ಯತರ. ಅದು ಅಂತ ವಿಶೇಷ ಜನರು ಏನ್ ಮಾಡ್ತಾರೆ, ಭಗವಂತನ ಭಕ್ತಿಯುತ ಸೇವೆ ಮಾಡ್ತಾರೆ. ಈ ಆತ್ಮಜ್ಞಾನ ಎಲ್ಲರಿಗೂ ಇರುತ್ತೆ. ಜ್ಞಾನಿಗಳಿಗಿರುತ್ತೆ, ಕರ್ಮಕಾಂಡದವ್ರಿಗೆ ಇರುತ್ತೆ. ಕರ್ಮಕಾಂಡದವ್ರ ಆತ್ಮಜ್ಞಾನವನ್ನು ತಗೊಂಡು ಅವ್ರ ಪರಮ ಲಕ್ಷ್ಯ ಏನಿರುತ್ತೆ, ಆತ್ಮ ನಾವು ಇರೋ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸ್ಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ ಆ ಸ್ವರ್ಗದ ಪುಣ್ಯ ಕ್ಷೀಣ ಆದ್ಮೇಲೆ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತೇವೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಆತ್ಮಜ್ಞಾನ ಇದ್ರೂ ಕೂಡ ಸ್ವರ್ಗ ಒಂದೇ. ಅದೇ ತರ ಯೋಗಿಗಳಿರ್ತಾರೆ, ತಪಸ್ವಿಗಳಿರ್ತಾರೆ, ಅವ್ರೆಲ್ಲರಿಗೂ ಆತ್ಮಜ್ಞಾನ ಇದೆ. ಆದ್ರೆ ಲಕ್ಷ್ಯ ಏನು? ಏನಾದ್ರೂ ಲೌಕಿಕ ಲಕ್ಷ್ಯನೇ. ಅದಕ್ಕೆ ಗುಹ್ಯ ತರ ಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಈ ಆತ್ಮಜ್ಞಾನವನ್ನು ಪಡ್ಕೊಂಡಿರುವಂತವ್ರು ಏನ್ ಮಾಡ್ತಾರೆ, ಅವರು ಇನ್ನೊಂದ್ಸರಿ ಈ ಜಗತ್ತಿನಲ್ಲಿ ಹುಟ್ಟಬಾರದು, ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅಂದ್ರೆ ಈ ಒಂದು ಜನ್ಮ ಆದ್ಮೇಲೆ ನೇರವಾಗಿ ಭಗವಂತನ ಹತ್ರ ಹೋಗ್ಬೇಕು, ಇದು ಅವ್ರ ಪರಮ ಲಕ್ಷ್ಯವಾಗಿರುತ್ತೆ. ಆ ತರದ್ ಜನರು ಗುಹ್ಯ ತರ ಜ್ಞಾನ ಸ್ತರದಲ್ಲಿರ್ತಾರೆ. ಇನ್ನ ಈ ತರ ಆತ್ಮಜ್ಞಾನವನ್ನು ಪಡ್ಕೊಂಡು ಪುನರ್ಜನ್ಮ ಇಲ್ಲ ಮೋಕ್ಷಕ್ಕೋಸ್ಕರ ಸಾಧನೆ ಪ್ರಯತ್ನ ಮಾಡ್ತಿರುವಂತ ಜನರಲ್ಲಿ ತುಂಬಾ ಕಡಿಮೆ ಜನ ಈ ತರ ಇರ್ತಾರಲ್ಲ, ಅವರು ಇಲ್ಲಪ್ಪ ನಾನು ಭಗವಂತನ ಭಕ್ತಿಯುತ ಸೇವೆ ಮಾಡ್ಬೇಕು, ಅದೇ ಸರ್ವಶ್ರೇಷ್ಠ, ಮೋಕ್ಷಕ್ಕೆ ಅದು ಒಂದೇ ದಾರಿ, ಆ ಸ್ತರ ಹಿಂಗಿದೆಯಲ್ಲ, ನನಗೆ ಭಗವಂತನ ಭಕ್ತಿ ಸೇವೆ ಒಂದೇ ಸಾಕು, ಬೇರೆ ಏನು ಬೇಡ ಅನ್ನುವಂತ ಸ್ತರ ಏನಿರುತ್ತೆ, ಆ ತರ ಜನ ತುಂಬಾ ಕಡಿಮೆ. ಆ ಜನರು ಗುಹ್ಯತಮ ಜ್ಞಾನ ಸ್ತರದಲ್ಲಿದ್ದಾರೆ. ತುಂಬಾ ದೊಡ್ಡ ಸೀಕ್ರೆಟ್ ಅದು. ಸಾಮಾನ್ಯ ಜನರಿಗೆ ಅದು ಅಲ್ವೇ ಅಲ್ಲ ಅದು. ಅದಕ್ಕೆ ಇದು ಸರ್ವಶ್ರೇಷ್ಠ ಜ್ಞಾನ. ಇದು ಗೊತ್ತೂ ಆಗಲ್ಲ ನಿಮ್ಗೆ ಈ ಜ್ಞಾನ ಇದೆ ಅಂತ. ಎಲ್ಲಿ ತನಕ ನೀವು ಪ್ರಾಮಾಣಿಕವಾಗಿ ಭಕ್ತಿ ಸೇವೆ ಮಾಡಲ್ಲ, ಭಗವಂತನ ಜೊತೆಗೆ ಪ್ರಾಮಾಣಿಕ ವ್ಯವಹಾರ ಇರಲ್ಲ, ಅಲ್ಲಿ ತನಕ ನಿಮಗೆ ಗೊತ್ತೂ ಆಗಲ್ಲ ಈ ಗುಹ್ಯತಮ ಜ್ಞಾನ ನಾನು ಪ್ರಾಪ್ತ ಮಾಡ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಬೇರೆ ಕಡೆ ಸಿಕ್ಕಾಕೊಂಡು ನೀವು ಒಂದು ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತೀರ. ಅದಕ್ಕೆ ಭಗವಂತನ ಕೃಪೆ ಅತಿ ಅವಶ್ಯಕವಾಗಿದೆ. ಈ ಗುಹ್ಯತಮ ಜ್ಞಾನ ಪ್ರಾಪ್ತ ಮಾಡ್ಲಿಕ್ಕೆ ಭಗವಂತನ ಕೃಪೆ ಅತಿ ಅವಶ್ಯಕ. ಭಗವಂತನ ಕೃಪೆ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನಾವು
ಕೃಷ್ಣ ಭಕ್ತಿಯಲ್ಲಿ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು. ಆದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂತೆ, ನಾನು ಇಸ್ಕಾನ್ ಅಲ್ಲಿ ಇದ್ದೇನೆ, ನಾನು ಒಂದ್ ಹರಿನಾಮ ದೀಕ್ಷೆ ತಗೊಂಡೇನಿ, ಬ್ರಾಹ್ಮಣ ದೀಕ್ಷೆ ತಗೊಂಡೇನಿ, ಸನ್ಯಾಸ ದೀಕ್ಷೆ ತಗೊಂಡಿದ್ದೇನೆ, ನನಗಂತೂ ಇದು ಜ್ಞಾನ ಬರ್ಲೇಬೇಕು ಅಂತದೇನಿಲ್ಲ. ಭಗವಂತನ ಕೃಪೆ ಬೇಕೇ ಬೇಕು. ಎಲ್ಲಿ ತನಕ ಭಗವಂತನ ಕೃಪೆ ಇರಲ್ಲ ಅಲ್ಲಿ ತನಕ ಈ ಗುಹ್ಯತಮ ಜ್ಞಾನ ಬರೋದ್ ಗ್ಯಾರಂಟಿ ಇಲ್ಲ. ಅದಕ್ಕೆ ಕೃಷ್ಣ ಭಕ್ತಿಯಲ್ಲಿ ಪ್ರಗತಿಗೆ ಒಂದೇ ಮೂಲ ಭಗವಂತನ ಕೃಪೆ. ಭಗವಂತನ ಕೃಪೆ ಬಿಟ್ಟು ಭಕ್ತಿಯಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ಯೋಗ್ಯತೆ ಏನಿದೆ ಇದರಲ್ಲಿ? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮುದಮತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಈ ಗುಹ್ಯತಮ ಜ್ಞಾನ ಏನಿದೆ, ಇದ್ರ ಯೋಗ್ಯತೆ ಏನಿದೆ, ಇದಂ ತೇ ಗುಹ್ಯತಮಂ ಪ್ರವ್ಯಕ್ಷ್ಯಾಮಿ ಅನುಸೂಯವೇ. ಯಾರು ಅನುಸೂಯ ಇರ್ತಾರೆ ಅವ್ರಿಗಷ್ಟೇ ಈ ಜ್ಞಾನ ಸಾಧ್ಯ. ಅನುಸೂಯ ಅಂದ್ರೆ ಏನು? ಯಾರಿಗೆ ಅಸೂಯತೆ ಬೇರೆಯವ್ರ ಮೇಲೆ ಇರಲ್ಲ, ಬೇರೆಯವ್ರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚಿರಲ್ಲ, ಬೇರೆಯವ್ರ ಪ್ರಗತಿ ಆಗ್ತಾ ಇದೆ, ಆ ಪ್ರಗತಿ ಆಗ್ತಾ ಇದ್ರೆ ಆ ಪ್ರಗತಿಗೆ ನಮ್ದು ಅಡಚಣೆ ಏನಿರುತ್ತೆ, ನಮ್ದು ಹೊಟ್ಟೆ ಕಿಚ್ಚೇನಿರುತ್ತೆ, ಆ ತರ ಹೊಟ್ಟೆ ಕಿಚ್ಚಿರುವಂತ ಜನ ಏನ್ ಮಾಡ್ತಾರೆ, ಅವ್ರಿಗೆ ಈ ಜ್ಞಾನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆಯವ್ರ ಪ್ರಗತಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಒಳ್ಳೇದಾಯ್ತು, ಸುಖವಾಗಿರ್ಲಿ, ಆ ತರದ ಭಾವನೆ ಇರ್ಬೇಕು. ಅಂತ ಅನಸೂಯ ಜನರು ಏನಿರ್ತಾರೆ ಅವ್ರಿಗಷ್ಟೇ ಈ ಜ್ಞಾನ ಪ್ರಾಪ್ತವಾಗುತ್ತೆ. ಆಮೇಲೆ ಈ ಜ್ಞಾನದ ಪರಿಣಾಮ ಏನಾಗುತ್ತೆ? ಪ್ರತ್ಯಕ್ಷ ಅವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಈ ಜ್ಞಾನದಿಂದ ಭೌತಿಕ ದುಃಖಗಳು, ಕ್ಲೇಶಗಳು ಎಲ್ಲಾ ನಿವಾರಣೆ ಆಗ್ತವೆ. ನಾವು 8ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ ಏನಂತೆ, ನಮ್ಮ ಜೀವನದ ಲಕ್ಷ್ಯ ಏನು? ಕೊನೆಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ. ಆದ್ರೆ ಈ ಭೌತಿಕ ಕ್ಲೇಶ ನಿವಾರಣೆ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ದಾರಿ ಏನು? ಇದು ಈ ರಾಜವಿದ್ಯಾ. ಇದನ್ನ ಸಿಕ್ಕರೆ ಅದ್ ಸಾಧ್ಯ ಆಗುತ್ತೆ. ಅರ್ಜುನ ಇದನ್ನ ಶ್ರವಣ ಮಾಡ್ತಾ ಇದ್ದಾನೆ, ಅರ್ಜುನ ಕೃಷ್ಣನ ಹತ್ರ ಕೇಳಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಇದು ಶ್ರವಣ ಅತಿ ಅವಶ್ಯಕ. ಗುರು ಪರಂಪರೆಯಲ್ಲಿ ಇದು ಶ್ರವಣ ಮಾಡಿ ಈ ಜ್ಞಾನವನ್ನು ಪ್ರಾಪ್ತ ಮಾಡ್ಬೇಕು. ಇದು ಬರೀ ಸ್ಕಾಲರ್ಶಿಪ್ ಇಂದ ಆಗಲ್ಲ, ಇದು ಪರಂಪರೆ ಬೇಕು, ಪ್ರಾಮಾಣಿಕತೆ ಬೇಕು. ಆದ್ರೆ ಆವಾಗ ಅಷ್ಟೇ ಆಗುತ್ತೆ. ತುಂಬಾ ಬುದ್ಧಿವಂತ ಇದ್ದೇನೆ ನಾನು, ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ, ಅದರಿಂದ ಈ ಜ್ಞಾನ ಬರುತ್ತೆ ಅಂತ ಏನಿಲ್ಲ. ಬಹಳಷ್ಟು ಜನ ಬಹಳಷ್ಟು ಮಾರ್ಕ್ಸ್ ಅನ್ನು ತಗೊಳ್ತಾರೆ, ಆದ್ರೆ ಅದರಿಂದ ಈ ಗುಹ್ಯತಮ ಜ್ಞಾನ ಬರುತ್ತೆ ಅಂತ ಏನು ಹೇಳಕ್ಕಾಗಲ್ಲ. ಭಾರತದಲ್ಲಿ ಬಹಳಷ್ಟು ದರ್ಶನಗಳಿದಾವೆ. ನ್ಯಾಯ ದರ್ಶನ, ಕಾಣಾನಂದ ವೈಶೇಷಿಕ ಇದೆ, ಸಾಂಖ್ಯ ಇದೆ, ಪತಾಂಜಲಿ ಇದೆ, ಈ ತರ ಬಹಳಷ್ಟು ಜ್ಞಾನದ ವಿಷಯಗಳಿದಾವೆ. ಇವರೆಲ್ಲ ಆತ್ಮಜ್ಞಾನಿಗಳೇ, ಇವರೆಲ್ಲ ಆತ್ಮದ ಅಸ್ತಿತ್ವವನ್ನು ನಂಬ್ತಾರೆ. ಆದ್ರೆ ಇವ್ರು ಯಾರು ಗುಹ್ಯತಮ ಜ್ಞಾನದ ಸ್ತರದಲ್ಲಿ ಬಂದಿಲ್ಲ. ಇವತ್ತಿನ ಕಾಲದಲ್ಲಿ ಲೌಕಿಕ ವಿಷಯದಲ್ಲೂ ಬಹಳಷ್ಟು ಸಬ್ಜೆಕ್ಟ್ಗಳಿದಾವೆ. ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಎಕನಾಮಿಕ್ಸ್ ಇದೆ, ಹಿಸ್ಟ್ರಿ ಇದೆ, ಜಾಗ್ರಫಿ ಇದೆ, ಬಹಳಷ್ಟು ವಿಷಯಗಳಿದಾವೆ. ಇವೆಲ್ಲದರಲ್ಲಿ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಸಿಗ್ತಾ ಇದೆ, ಇವೆಲ್ಲ ಕೋರ್ಸ್ ಅನ್ನ ಮಾಡ್ತಾ ಇದ್ರೆ. ಆದ್ರೆ ಯಾವ್ದಾದ್ರು ಯೂನಿವರ್ಸಿಟಿ ಇದೆಯಾ ಅದು ಆತ್ಮದ ಜ್ಞಾನದ ಬಗ್ಗೆ ಡಿಗ್ರಿ ಕೊಡ್ತಾ ಇದೆ? ಅಂತ ಯೂನಿವರ್ಸಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಆತ್ಮಜ್ಞಾನ ಅಂದ್ರೆ ಏನು, ಭಗವಂತ ಅಂದ್ರೆ ಯಾರು, ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜ್ಞಾನ. ಅಟ್ಲೀಸ್ಟ್ ಒಂದ್ ಸಬ್ಜೆಕ್ಟ್ ಆದ್ರೂ ಇದೆಯಾ? ನೀವು ನಿಮ್ದೆಲ್ಲ ಕಲಿಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದ್ರ ಜೊತೆಗೆ ಒಂದು ಸಬ್ಜೆಕ್ಟ್ ಆದ್ರೂ ಇಟ್ಕೋಬಹುದು. ಆ ಕೆಮಿಸ್ಟ್ರಿಯಲ್ಲೂ ಕೂಡ ನೀವು ಒಂದ್ ಸಬ್ಜೆಕ್ಟ್ ಮನಸ್ಸು ಮಾಡಿದ್ರೆ ಮಾಡ್ಬೋದು. ಹೇಗೆ ಈ ಅಣುಗಳಲ್ಲಿ ಶಕ್ತಿ ಬರ್ತಾ ಇದೆ, ಇಲೆಕ್ಟ್ರಾನು, ಪ್ರೋಟಾನು, ಅದು ಅಲ್ಲಾಡ್ಲಿಕ್ಕೆ, ಯಾಕಂದ್ರೆ ಒಳಗಡೆ ಒಂದು ಭಗವಂತ ಕೂತಿದ್ದಾನೆ, ಅದನ್ನ ಅರ್ಥ ಮಾಡ್ಕೊಳ್ಳು. ಫಿಸಿಕ್ಸ್ ಅಲ್ಲಿ ಹೇಗೆ ಪ್ರಕೃತಿ ನಿಯಮ ನಡೀತಾ ಇದೆ, ಅದರಲ್ಲೂ ಹಿಂದೆ ಭಗವಂತ ಇದ್ದಾನೆ. ಈ ಪ್ರತಿಯೊಂದು ಒಂದು ಸಬ್ಜೆಕ್ಟ್ ಆದ್ರೂ ಹಾಕ್ಬೋದು ನಾವು, ಒಂದು ವಿಶೇಷವಾದ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ, ಒಂದು ಸಬ್ಜೆಕ್ಟ್. ಆದ್ರೆ ಅದು ಎಲ್ಲೂ ಇಲ್ಲೇ ಇಲ್ಲ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ, ಆ ತರದ್ದು ಸಬ್ಜೆಕ್ಟ್ ಡಿಮಾಂಡೇ ಇಲ್ಲ. ಈಗ ಆ ತರದ್ದು ಒಂದು ಡಿಪಾರ್ಟ್ಮೆಂಟ್ ಓಪನ್ ಆದ್ರೆ ಅದಕ್ಕೆ ಸ್ಟೂಡೆಂಟ್ಸೇ ಸಿಗಲ್ಲ. ನಾನು ನೋಡ್ತಾ ಇದ್ದೇನೆ, ವೇದಾಂತ ಅಂತ ಕೋರ್ಸ್ ಇದೆ, ಆ ಕೋರ್ಸಿಗೆ ಹಬ್ಬಪ್ಪ ಅಂದ್ರೆ ಒಂದು 10 ಜನ ಸೇರ್ತಾರೆ, 15 ಜನ ಸೇರ್ತಾರೆ, ಕೊನೆಗೆ ಸೇರಿದವರು ಒಂದು 7-8 ಜನ ಇರ್ತಾರೆ. ಡಿಮಾಂಡೇ ಇಲ್ಲ ಆ ತರದ್ದು ಕೋರ್ಸ್ಗಳಿಗೆ. ಈ ಮುಖ್ಯವಾಗಿ ಇವೆಲ್ಲ ಯೂನಿವರ್ಸಿಟಿಗಳು ಯಾವ್ದಕ್ಕೆ ಮಹತ್ವ ಕೊಡ್ತಾ ಇದೆ? ಎಲ್ಲಕ್ಕಿಂತ ಜಾಸ್ತಿ ಯಾವ್ದು ದುಡ್ಡು ಬರುತ್ತೆ ಅಂತ ಕೋರ್ಸ್ಗಳಿಗೆ ಎಲ್ಲಕ್ಕಿಂತ ಜಾಸ್ತಿ ಡಿಮಾಂಡ್ ಇದೆ. ಎಲ್ಲಕ್ಕಿಂತ ಜಾಸ್ತಿ ಬುದ್ಧಿವಂತ ಮಕ್ಕಳು ಈ ನೀಟು, CET ಇವೆಲ್ಲ ಎಕ್ಸಾಮ್ಗಳು ಇರ್ತಾವೆ, ಅದ್ರ ಟಾಪರ್ಸ್ ಎಲ್ಲಿ ಹೋಗ್ತಾರೆ? ಎಲ್ಲಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಆ ತರದ ಕೋರ್ಸ್ ಅಲ್ಲಿ ಹೋಗ್ತಾರೆ. ಅದು ತಮ್ಮ ಪ್ರವೃತ್ತಿ ಇದೆಯೋ ಇಲ್ಲೋ, ತಮಗೆ ಸರಿ ಬರುತ್ತೋ ಇಲ್ಲೋ ಏನ್ ಚಿಂತೆ ಇಲ್ಲ.
ಯಾವ್ದು ಎಲ್ಲಕ್ಕಿಂತ ದುಡ್ಡು ಗಳಿಸ್ಲಿಕ್ಕೆ ಅನುಕೂಲ ಇದೆ ಆ ತರದ ಕೋರ್ಸ್ಗಳಿಗೆ ಹೋಗ್ತಾರೆ. ಮತ್ತೆ ಆ ಸ್ಟೂಡೆಂಟ್ಸು ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ ಆ ಪ್ರಕಾರ ಟೀಚರ್ಸು ಆ ಕೋರ್ಸ್ ಅನ್ನು ಕೂಡ ಈಸಿ ಮಾಡ್ಬಿಡ್ತಾರೆ ಅವ್ರಿಗೆ ಪಾಸ್ ಮಾಡ್ಲಿಕ್ಕೆ. ಯಾಕೆ? ಯಾಕಂದ್ರೆ ಒಟ್ನಲ್ಲಿ ಅವ್ರಿಗೆ ಕಾಲೇಜ್ ಮಹತ್ವ ಕೊಡ್ಬೇಕು ಅಂದ್ರೆ ಇಷ್ಟು ಪರ್ಸೆಂಟೇಜ್ ನಮ್ದು ಪಾಸ್ ಆಗಿದ್ದಾರೆ, ಹೈಯೆಸ್ಟ್ 100% ಪಾಸ್ ಪರ್ಸೆಂಟೇಜ್ ಅದು ತೋರಿಸ್ಲಿಕ್ಕೆ ಬೇಕು. ಆ ಪ್ರಕಾರ ಅವರು ಎಕ್ಸಾಮ್ಗಳು ಕೂಡ ಆ ಪ್ರಕಾರ ಹೆಚ್ಚು ಕಮ್ಮಿ ಈಸಿ ಮಾಡ್ಬಿಡ್ತಾರೆ. ಆದ್ರೆ ವಾಸ್ತವಿಕ ಬುದ್ಧಿವಂತ ವ್ಯಕ್ತಿಗಳು ಯಾರು? ವಾಸ್ತವಿಕ ಬುದ್ಧಿವಂತ ವ್ಯಕ್ತಿಗಳು ಯಾರು ಇದ್ರಲ್ಲಿ ಸಿಕ್ಕಾಕೊಳ್ತಾರೆ ಅವರಲ್ಲ. ಅವು ಎಲ್ಲಕ್ಕಿಂತ ಬುದ್ಧಿವಂತ ವ್ಯಕ್ತಿಗಳು ಯಾರು? ಯಾರು ಈ ಗುಪ್ತವಾದ ಆತ್ಮಜ್ಞಾನವನ್ನು ತಗೊಳ್ತಾರೆ. ಅದಕ್ಕೆ ನೋಡಿ, ನೀವು ಇಲ್ಲಿ ಗುಹ್ಯತಮಂ ಅಂತ ಹೇಳ್ತಾ ಇದೆ, ಈ ತರದ ಡಿಪಾರ್ಟ್ಮೆಂಟ್ಗಳನ್ನಿಟ್ರೆ ಅಲ್ಲಿ ಸ್ಟೂಡೆಂಟ್ಸ್ ಸಿಗಲ್ಲ. ಯಾಕಂದ್ರೆ ಗುಪ್ತವಾದದ್ದು, ಎಲ್ಲರಿಗೂ ಯೋಗ್ಯ ಇಲ್ಲ ಇದು ಅರ್ಥ ಮಾಡ್ಕೊಳಕ್ಕೆ. 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗ ಚರ್ಚೆ ಆಗಿತ್ತು. ಭಗವಂತ ಆತ್ಮಜ್ಞಾನವನ್ನು ಕೊಟ್ಟಿದ್ದಾನೆ. ಗುಹ್ಯ ಜ್ಞಾನ, ಅದು ಆತ್ಮಜ್ಞಾನ. ಅದಾದ್ಮೇಲೆ ಈ ಆತ್ಮಜ್ಞಾನ ಬಂದ್ಮೇಲೆ ಆ ಪ್ರಕಾರ ಕರ್ಮಯೋಗ ಮಾಡ್ತೇವೆ. ಪ್ರಾಕ್ಟಿಕಲ್ ಆಗಿ ವ್ಯವಹಾರಿಕವಾಗಿ ಏನಾದ್ರು ಆಕ್ಷನ್ಗಳು ಹೇಗ್ ಮಾಡ್ಬೇಕು. ಬರೀ ಆತ್ಮ ಅಂತ ಅನ್ಕೊಂಡು ಸುಮ್ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಅದಕ್ಕೋಸ್ಕರ ವ್ಯವಹಾರಿಕವಾಗಿ ಏನು ಕರ್ತವ್ಯಗಳನ್ನ ಮಾಡ್ಬೇಕು. ಅದಕ್ಕೋಸ್ಕರ 3ನೇ ಅಧ್ಯಾಯಕ್ಕೆ ಇಷ್ಟಾದ್ರೂ ಕೂಡ ತಮ್ಮ ವ್ಯವಹಾರಿಕ ಕರ್ತವ್ಯಗಳನ್ನ ಮಾಡ್ತಾ ಮಾಡ್ತಾ ಬಹಳಷ್ಟು ಕಲ್ಮಶಗಳು ಬರ್ತವೆ ಜೀವನದಲ್ಲಿ. ಈಗ ಏನಾದ್ರು ಯಜ್ಞ ಯಾಗಾದಿಗಳು ಮಾಡ್ತೀವಿ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ ಅಥವಾ ಸುಳ್ಳು ಹೇಳ್ತೀವಿ, ಅದು ಇದು ಬಹಳಷ್ಟು ಪಾಪಗಳು ಬರ್ತವೆ. ಅದಕ್ಕೋಸ್ಕರ ಜ್ಞಾನ ಯೋಗದ ಅಧ್ಯಾಯ 4ನೇ ಅಧ್ಯಾಯವನ್ನು ಕೊಟ್ಟಿದ್ದಾರೆ. ಆ ಜ್ಞಾನ ಯೋಗದಿಂದ ಏನಾಗುತ್ತೆ? ಆ ಜ್ಞಾನದಿಂದ ನಮಗೆ ಹೃದಯ ಶುದ್ಧಿ ಆಗುತ್ತೆ. ಅದಕ್ಕೆ ಆ ಜ್ಞಾನ ಯೋಗ ಕೊಟ್ಟಿದ್ದಾರೆ. ಪರಿಣಾಮ ಜ್ಞಾನ ಯೋಗದ ಏನಾಗುತ್ತೆ? ಕೃಷ್ಣ ಭಕ್ತಿಯಲ್ಲಿ ಕೆಲಸವನ್ನು ಮಾಡ್ತೇವೆ ನಾವು ಕರ್ತವ್ಯಗಳನ್ನ ಬಿಟ್ಬಿಡಲ್ಲ, ಕೆಲಸವನ್ನು ಬಿಟ್ಬಿಡಲ್ಲ. ಆ ಕೆಲಸವನ್ನು ಕೃಷ್ಣನ ಭಕ್ತಿಯಲ್ಲಿ ಮಾಡ್ತೇವೆ, ಕೃಷ್ಣನ ತೃಪ್ತಿಗೋಸ್ಕರ ಮಾಡ್ತೇವೆ. ಅದಕ್ಕೆ 5ನೇ ಅಧ್ಯಾಯ ಚರ್ಚೆ ಆಗಿದೆ. ಇದಾದ್ಮೇಲೆ ಇಷ್ಟೆಲ್ಲಾ ಕರ್ತವ್ಯಗಳನ್ನ ಮಾಡುವಂತ ವ್ಯಕ್ತಿ ಸನ್ಯಾಸಿಗಳಿಗಿಂತ ಶ್ರೇಷ್ಠವಾಗಿರ್ತಾನೆ. ಯಾಕೆ? ಯಾಕೆಂದ್ರೆ ಅವನು ನೇರವಾಗಿ ಭಗವಂತನ ಸೇವೆಯಲ್ಲಿ ಬಿಟ್ಟಿದ್ದಾನೆ. ಆದ್ರೆ ಒಬ್ಬ ಸನ್ಯಾಸಿ ಯಾರು ಯಜ್ಞವನ್ನು ಬಿಟ್ಬಿಟ್ಟಿದ್ದಾನೆ, ಅಗ್ನಿ ಕಾರ್ಯವನ್ನು ಬಿಟ್ಬಿಟ್ಟಿದ್ದಾನೆ, ಅವನು ಅಷ್ಟು ಪ್ರಗತಿ ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಯೋಗ ಪದ್ಧತಿ ಬಗ್ಗೆ ಚರ್ಚೆ ಆಗಿದೆ. ಮನಸ್ಸು ನಿಯಂತ್ರಣೆ ಮಾಡ್ಬೇಕು. ಯಾಕಂದ್ರೆ ನಾವು ಇಷ್ಟೆಲ್ಲಾ ಕರ್ತವ್ಯಗಳನ್ನ ಮಾಡ್ತಾ ಇರ್ತೇವೆ, ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇರ್ತೇವೆ, ಆದ್ರೂ ಸಹ ಮನಸ್ಸು ನಿಯಂತ್ರಣೆಯಲ್ಲಿ ಇರಲ್ಲ. ಆ ಮನಸ್ಸು ನಿಯಂತ್ರಣೆ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು? ಅವಾಗ ನಾವು ಯೋಗ ಪದ್ಧತಿಯನ್ನು ಪಾಲಿಸ್ಬೇಕು ಅಂತ ಕೃಷ್ಣ ಆ ಜ್ಞಾನವನ್ನು ಕೊಟ್ಟಿದ್ದಾನೆ. ಈಗ ಹೋಗ್ತಾ ಹೋಗ್ತಾ ಗುಹ್ಯತರ ಜ್ಞಾನ ಏನಂತೆ? ಯಾಕೆ ಈ ಕೃಷ್ಣನ್ ಪೂಜೆ ಮಾಡ್ಬೇಕು, ಅವನ್ದೇನ್ ವಿಶೇಷತೆ, ಯಾರು ಅವ್ನ್ ಪೂಜೆ ಮಾಡ್ತಾರೆ, ಇದನ್ನ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಇದರ ಪರಿಣಾಮ ಏನಾಗುತ್ತೆ? ಭಗವಂತನ ಪೂಜೆ ಮಾಡಿ ಶ್ರೇಷ್ಠ ಗಂತವ್ಯ ಯಾವುದು? ಆ ಗಂತವ್ಯ ಭಗವಂತನ ಧಾಮ. ಅದು ಹೇಳಿ ಕೊನೆಗೆ 8ನೇ ಅಧ್ಯಾಯ ಎಲ್ಲಿ ಮುಗಿಸಿದ್ದಾರೆ? ನೀವು ವೇದ ಅಧ್ಯಯನ ಮಾಡಿ, ನೀವು ದಾನ ಮಾಡಿ, ತಪಸ್ಸೆ ಮಾಡಿ, ನೀವು ಏನ್ ಕರ್ತವ್ಯಗಳನ್ನ ಮಾಡಿ, ಯಾವ ಕರ್ಮಗಳನ್ನ ಮಾಡಿದ್ರು ಕೊನೆಗೆ ಇತರ ಫಲ ಏನ್ ಸಿಗತ್ತೆ? ನೀವು ಭಗವಂತನ ಭಕ್ತಿಯುತ ಸೇವೆ ಮಾಡಿದ್ರೆ ಇದೆಲ್ಲ ಫಲ ಸಿಕ್ಬಿಡುತ್ತೆ ಅಂತ ಇಲ್ಲಿ ತನಕ ಮಾಡಿ 8ನೇ ಅಧ್ಯಾಯವನ್ನು ಮುಗಿಸಿದ್ರು. ಅದಕ್ಕೆ ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ. ಈಗ ಭಕ್ತಿಯುತ ಸೇವೆ ಶ್ರೇಷ್ಠವಾದದ್ದು ಹೇಗೆ, ಯಾಕೆ ಎಲ್ಲಕ್ಕಿಂತ ಮಹತ್ವಪೂರ್ಣವಾದದ್ದು? ಈ ಗುಪ್ತ ಜ್ಞಾನವನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಆದ್ರೆ ನಾವು ಶುದ್ಧ ಭಕ್ತಿಯ ಸ್ತರದಲ್ಲಿಲ್ಲ, ಪ್ರಾಮಾಣಿಕ ಸ್ತರದಲ್ಲಿಲ್ಲ ಅಂದ್ರೆ ಇಲ್ಲೇ ನಾವು ಮೋಸ ಹೋಗ್ಬಿಡ್ತೇವೆ. ಬಹಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ಈ ಭಕ್ತಿಯುತ ಸೇವೆ ಏನಿದೆ ಬಹಳ ಶಕ್ತಿಶಾಲಿ ಇದೆ, ಎಲ್ಲಾ ಪಾಪಗಳನ್ನ ನಾಶ ಮಾಡುತ್ತೆ. ಇದು ಬರೀ ಒಂದು ಭಾವನೆ ಅಲ್ಲ. ಯಾರಿಗೆ ವೇದಗಳು ಓದ್ಲಿಕ್ಕಾಗಲ್ಲ, ಯಾರಿಗೆ ವೇದಾಂತ ಅಧ್ಯಯನ ಮಾಡ್ಲಿಕ್ಕಾಗಲ್ಲ, ಸುಮ್ಮನೆ ಭಾವನಾತ್ಮಕವಾಗಿ ಒಂದ್ ಸ್ವಲ್ಪ ಕನಿಷ್ಠ ಭಗವಂತನಿಗೆ ಸೇವೆ ಮಾಡ್ಲಿ ಅಪ್ಪ, ಒಂದ್ ಸ್ವಲ್ಪ ಹೂ ಎರಸ್ಲಿ, ಆ ತರ ಅಲ್ಲ ಇದು. ಯಾರೋ ಒಬ್ರು ನಮಗೆ ಹೇಳ್ತಾ ಇದ್ರು ಏನಂತೆ, ಸರಿಯಪ್ಪ, ಯಾರ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರು ದೇವಸ್ಥಾನದ ಪೂಜಾರಿ ಆಗ್ಬೋದು. ಜೀವನದಲ್ಲಿ ಯಾರು ಬುದ್ಧಿವಂತರು ಇರ್ತಾರೆ, ಏನಾದ್ರು ಸಾಧನೆ ಮಾಡ್ಬೇಕಂತಾರೆ, ಅಂತವ್ರು ಇದನ್ನ ಎಲ್ಲ ಬಿಟ್ಟು ಯಾಕೆ ಭಗವಂತನ ಪೂಜಾರಿ ಸೇವೆ ಮಾಡ್ತಾ ಕೂತ್ಕೊಳ್ತಾರೆ ಅಂತ. ಅಂದ್ರೆ ಅವ್ರಿಗೇನೋ ಒಂಥರ ಭಾವನಾತ್ಮಕ, ಯಾರ ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಈ ಮಾರ್ಗದಲ್ಲಿ ಇರ್ತಾರೆ. ಆ ತರ ಅಲ್ಲ, ಈ ಮಾರ್ಗದಲ್ಲಿ ಇರುವಂತ ಜನರು ಬಹಳ ಬುದ್ಧಿವಂತ ಜನರು ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಆತ್ಮಜ್ಞಾನ ಸರ್ವಶ್ರೇಷ್ಠವಾದದ್ದು ಅಂತ. ಆದ್ರೆ ಯಾರು ನಿಜವಾಗಿ ಪ್ರಾಮಾಣಿಕರು ಇರ್ಲಿಲ್ಲ, ಅಲ್ಲಿ ಇಲ್ಲಿ ಮೋಸ ಹೋಗ್ಬಿಟ್ಟು ಅವ್ರೇನ್ ಅನ್ಕೊಳ್ತಾರೆ, ಓ ಗುಹ್ಯತಮ ಜ್ಞಾನ ಅಂದ್ರೆ ಕೃಷ್ಣ ಭಕ್ತಿ ಅಂದ್ರೆ ನಾನು ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಸೇವೆ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ಈ ವೇದ ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ, ತಪಸ್ಸೆ ದಾನ ಮಾಡೋ ಅವಶ್ಯಕತೆ ಇಲ್ಲ, ಏನ್ ಕರ್ತವ್ಯಗಳನ್ನ ಮಾಡೋ ಅವಶ್ಯಕತೆ ಇಲ್ಲ, ನಾನು ಏನು ಮಾಡ್ಬೇಕಂತ. ಆ ತರ ಜನ ಏನ್ ಮಾಡ್ತಾರೆ? ತಮ್ಮ ಎಲ್ಲಾ ಕರ್ತವ್ಯ ಪಾಲನೆ ಬಿಟ್ಬಿಡ್ತಾರೆ, ಶಾಸ್ತ್ರ ಅಧ್ಯಯನ ಬಿಟ್ಬಿಡ್ತಾರೆ.
ಅದೇ ಸಮಯದಲ್ಲಿ ಕೃಷ್ಣ ಭಕ್ತಿಯಲ್ಲೂ ಕೂಡ ಗಟ್ಟಿಯಾಗಿರಲ್ಲ, ಪ್ರಾಮಾಣಿಕವಾಗಿರಲ್ಲ. ಅದಕ್ಕೆ ಅದು ಜಾಸ್ತಿ ದಿನ ಉಳಿಯಲ್ಲ. ಇಲ್ಲಿ ಕೃಷ್ಣ ಭಕ್ತಿಯಲ್ಲಿ ದೃಢ ಪ್ರಾಮಾಣಿಕತೆ ಬೇಕು. ಅದೇ ಸಮಯದಲ್ಲಿ ನಮ್ದು ಸ್ತರ ಏನಿದೆ ಆ ಪ್ರಕಾರ ನಾವು ಗುಹ್ಯ ಜ್ಞಾನದಲ್ಲೂ ಒಂದು ಯಾವ್ದಾದ್ರು ಒಂದು ಕರ್ತವ್ಯಗಳನ್ನ ಮಾಡ್ತಾ ಇರ್ಬೇಕು. ಕರ್ಮಯೋಗ ಆಗ್ಲಿ, ಜ್ಞಾನ ಯೋಗ ಆಗ್ಲಿ, ಇವನ್ನ ಮಾಡ್ತಾ ಮಾಡ್ತಾ ಕೊನೆಗೆ ಯಾವಾಗ ಪೂರ್ತಿ ಹೃದಯ ಶುದ್ಧಿ ಆಗುತ್ತೆ, ಅವಾಗ 5ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ನಮ್ಮ ಕರ್ತವ್ಯಗಳೇ ಕೃಷ್ಣ ಭಕ್ತಿ ಆಗ್ತವೆ. ನಾವು ಅಡಿಗೆ ಮಾಡ್ತಾ ಇರ್ಬೋದು, ಅಡಿಗೆಯನ್ನ ಅವಿರಾಮ್ ಪ್ರಭು ಮ್ಯೂಟ್ ಮಾಡ್ತೀರಾ? ನಾವು 5ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ. ಕೃಷ್ಣ ಭಕ್ತಿಯಲ್ಲಿ ಮಾಡುವಂತ ಕರ್ತವ್ಯಗಳಿಂದ ಹೊರಗಿನ ಜಗತ್ತಿಗೆ ಅದೇ ತರ ಅನ್ಸುತ್ತೆ, ಆದ್ರೆ ವಾಸ್ತವಿಕವಾದ ಅದು ಭಕ್ತಿಯುತ ಸೇವೆ ಇರುತ್ತಂತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಇದು ಬರೀ ಭಾವನಾತ್ಮಕವಾದದ್ದಲ್ಲ. ಉದಾಹರಣೆ ನಾರದ್ ಮುನಿ ಯಾವತ್ತೂ ಯಾವ ಕಾಲೇಜ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಯೂನಿವರ್ಸಿಟಿ ಶಿಕ್ಷಣ ತಗೊಳಿಲ್ಲ. ಆದ್ರೆ ಅವ್ರಿಗೆ ಈ ಭಕ್ತರ ಸೇವೆಯಲ್ಲಿ, ಭಕ್ತರ ಶ್ರವಣ ಮಾಡಿದ್ರು, ಭಕ್ತರಲ್ಲ ಸಂಘದಲ್ಲಿ ಭಕ್ತಿಯುತ ಸೇವೆ ಮಾಡಿದ್ರು, ಅವರಿಗೆ ಪರಮ ಲಕ್ಷ್ಯ ಪ್ರಾಪ್ತ ಆಯ್ತು. ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಾನಸ ಪುತ್ರರಾಗಿ ಹುಟ್ಟುವಂತ ಪರಮ ಲಕ್ಷ್ಯ ಪ್ರಾಪ್ತ ಆಯ್ತು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನಾಲೆಜ್ ಹೇಗ್ ಸಿಗೋದು? ನಾರದ್ ಮುನಿ ಯಾವತ್ತು ಸ್ಕೂಲಿಗೆ ಹೋಗ್ಲಿಲ್ಲ. ನಾರದ್ ಮುನಿ ಯಾಕೆ? ಬಹುತೇಕವಾಗಿ ಯಾರು ಸ್ಕೂಲಿಗೆ ಹೋಗ್ಲಿಲ್ಲ. ಒಂದು ಕಾಲದಲ್ಲಿ ವೇದ ಪಾಠಶಾಲೆಗಳು ಇರ್ತಿದ್ದು, ಕೆಲವೊಂದ್ ಜನ ಹೋಗ್ತಿದ್ರು, ಬಹುತೇಕವಾಗಿ ಯಾರು ಸ್ಕೂಲಿಗೆ ಹೋಗ್ತಾ ಇರ್ಲಿಲ್ಲ. ಮತ್ ಇವತ್ತಿನ ಸ್ಕೂಲಲ್ಲಿ ಅಂತ ನಾಲೆಜ್ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಆದ್ರೆ ಅದು ಜಗತ್ತು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೆ ಈ ಜ್ಞಾನ, ಗುಹ್ಯತಮ ಜ್ಞಾನ ಯಾವ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ ಆ ಯೂನಿವರ್ಸಿಟಿಗೆ ಹೋಗಿ ನಾವು ನಮ್ದು ಡಿಗ್ರಿಯನ್ನ ಮಾಡ್ಕೋಬೇಕು. ಈ ಯೂನಿವರ್ಸಿಟಿಯಲ್ಲಿ ಸೇವೆ ಮತ್ತೆ ಜ್ಞಾನ ಬಹಳ ಮಹತ್ವಪೂರ್ಣವಾದದ್ದು. ನಮ್ಮ ಪ್ರಭುಪಾದರ ಆಸೆ ಇತ್ತು, ನಮ್ಮ ಗುರುಕುಲ ಶಿಕ್ಷಣ ಇತರ ಕೇಂದ್ರಿತವಾಗಿರ್ಬೇಕು. ಏನು? ಸೇವೆ, ಭಕ್ತಿಯುತ ಸೇವೆ ಮಾಡ್ಬೇಕು. ಗುರುಕುಲ ಶಿಕ್ಷಣದಲ್ಲಿ ಛಾತ್ರರು ಭಕ್ತಿಯುತ ಸೇವೆ ಮಾಡ್ಬೇಕು. ಅದೇ ಸಮಯದಲ್ಲಿ ಈ ಪರಮ ಗುಹ್ಯತಮ ಜ್ಞಾನ ಏನಿದೆ ಅದನ್ನ ಪಡ್ಕೋಬೇಕು. ಆತ್ಮಜ್ಞಾನ ಮತ್ತೆ ಅದರಲ್ಲಿ ಭಗವಂತನ ಭಕ್ತಿಯುತ ಸೇವೆ ಏನಿದೆ ಇದನ್ನ ಪಡ್ಕೋಬೇಕು ಅಂತ. ಈ ಜ್ಞಾನ ಇಲ್ಲ ಅಂದ್ರೆ ನಾವು ಬೇರೆ ಏನ್ ಮಾಡಿದ್ರು, ಏನ್ ಸಾಧನೆ, ಏನ್ ಜ್ಞಾನ ಮಾಡಿದ್ರು ಏನ್ ಪ್ರಯೋಜನ ಇಲ್ಲ. ಅದು ನಮ್ಮ ಪ್ರಾಣ, ನಮ್ಮ ಶರೀರದ ಜೊತೆಗೆ ನಾಶ ಆಗ್ಬಿಡುತ್ತೆ. ಅದಕ್ಕೆ ರಾಜವಿದ್ಯಾ ಅಂದ್ರೆ ವಿದ್ಯೆಗಳ ರಾಜಗುಹ್ಯಂ, ಎಲ್ಲಕ್ಕಿಂತ ಗುಪ್ತವಾದದ್ದು, ಪವಿತ್ರವಾದ ಜ್ಞಾನ ಇದು. ಉತ್ತಮ, ಎಲ್ಲಕ್ಕಿಂತ ಉತ್ತಮವಾದ ಜ್ಞಾನ. ಪ್ರತ್ಯಕ್ಷ ಅವಗಮಂ ಧರ್ಮಂ, ಪ್ರತ್ಯಕ್ಷವಾಗಿ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು ಹೇಗೆ ವ್ಯಕ್ತಿ ಸುಖವಾಗಿರ್ತಾನೆ. ಇದು ಸುಮ್ಮನೆ ಕಲ್ಪನೆ ಅಲ್ಲ. ನೀವು ಭಕ್ತಿಯುತ ಸೇವೆಯಲ್ಲಿ ತೊಡಗೊಂಡು ಭಕ್ತರ ಸಂಘದಲ್ಲಿ ಬಂದ್ರೆ ಪ್ರತ್ಯಕ್ಷವಾಗಿ ಜೀವನ ಸುಖಮಯ ಆಗುತ್ತೆ. ಸುಮ್ಮನೆ ಇಷ್ಟು ಇಸ್ಕಾನಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ, ಸುಮ್ಮನೆ ಅವರು ಭಾವನಾತ್ಮಕ ಏನೋ ಒಂದು ಬಲವಂತಿಕೆಯಿಂದ ಬರ್ತಾ ಇಲ್ಲ. ನಾವೇನ್ ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ, ನೋಡಿ ಈ ಸರಿ ಬರ್ಲಿಲ್ಲ ಅಂದ್ರೆ ನೋಡಿ ನೀವು ಅಂತ ಯಾರಿಗೂ ಹೇಳ್ತಾ ಇಲ್ಲ ನಾವು. ಎಷ್ಟು ಜನ ಭಾನುವಾರ ಕಾರ್ಯಕ್ರಮ ಬಂದ್ರೆ ಉತ್ಸಾಹ ತಮ್ಮ ಎಲ್ಲಾ ಕೆಲಸಗಳನ್ನ ಸೈಡ್ಕಿಟ್ಟು ಹೇಗೆ ನಮ್ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೊಂದು ಸುಖ ಸಿಗ್ತಾ ಇದೆ ಅಲ್ಲಿ. ಆ ಸುಸುಖಂ ಅವ್ಯಯಂ, ಇದು ನಾಶವಾಗದೇ ಇರುವಂತ ಸುಖ ಸಿಗ್ತಾ ಇದೆ. ಅದಕ್ಕೆ ಇದು ಬಹಳ ಮಹತ್ವಪೂರ್ಣವಾದ ಜ್ಞಾನ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಈ 9ನೇ ಅಧ್ಯಾಯ ಪೂರ್ತಿ ಎಲ್ಲಕ್ಕಿಂತ ಜ್ಞಾನದ ಶಿಖರ. ಅದಕ್ಕೆ ಎಲ್ಲರೂ ಗಮನ ಕೊಟ್ಟು 9ನೇ ಅಧ್ಯಾಯವನ್ನು ಕೇಳಬೇಕು, ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳಿ ಇಲ್ಲೇ ಮುಗಿಸ್ತೇನೆ. ಹರೇ कृष्ण। यहाँ पे बताया गया है, मैं संक्षेप में बताऊंगा, थोड़ा लेट हो गया है। ज्ञान का शिखर है ये। कल भी थोड़ा इसका विस्तार में बताऊंगा, आज थोड़ा आधा बताऊंगा। ज्ञान का शिखर है। बड़े बड़े यूनिवर्सिटी में बड़े बड़े PhD लोगों को ये स्पष्टता नहीं है इस ज्ञान के बारे में। क्यों? क्योंकि ये रहस्य है, और ये रहस्य जो है हर एक को प्रकट नहीं होता। जो व्यक्ति अनसूय है, जो व्यक्ति दूसरे के ऊपर ईर्ष्यालु नहीं है, ऐसे व्यक्ति को ही यह ज्ञान प्राप्त होता है। अन्य बाकी लोगों को यह ज्ञान प्राप्त नहीं होता। पहले 6 अध्याय जो है गुह्य ज्ञान है, आत्मज्ञान जो है बहुत ही गुप्त है, हर एक व्यक्ति के लिए नहीं है। और फिर 7 और 8वें अध्याय गुह्यतर, उससे अधिक थोड़ा गुप्त है। क्यों? क्योंकि ये भगवान के बारे में ज्ञान है। अब भगवान को बारे में ज्ञान प्राप्त होने के बाद क्या आता है, वह गुह्यतम ज्ञान है, सर्वश्रेष्ठ गुप्त ज्ञान है, वह यहाँ पे चर्चा की गई है। अधिक उस कारण से जो है यह सर्वश्रेष्ठ ज्ञान है। आप ऐसे भी मत सोचिए कि इस्कॉन में हम दीक्षा ले लेंगे तो यह ज्ञान अपने आप आ जाएगा, नहीं। व्यक्ति को अनसूय रहना चाहिए, ईर्ष्यालु नहीं रहना चाहिए, और फिर इससे यह ज्ञान मिलता है। और उसका परिणाम क्या होता है कि भौतिक दुखों से निवारण होता है। तो इसीलिए यह ज्ञान का श्रवण
अति आवश्यक है। अर्जुन भगवान कृष्ण से श्रवण किए थे इस ज्ञान के बारे में, तो हमें भी श्रवण करना है। और यह केवल स्कॉलरशिप से, बहुत बड़े बड़े डिग्री से यह प्राप्त नहीं होता, परंपरा से यह ज्ञान प्राप्त होता है। भारत में बहुत सारे दर्शन मिलेंगे, गौतम, कणाद, कपिल, योग, पतंजलि, ये सब बहुत सारे मिलेंगे, ये सब आत्मज्ञान को मानते हैं। और फिर लौकिक जो आजकल का नॉलेज है, फिजिक्स है, केमिस्ट्री है, बायोलॉजी है, इकोनॉमिक्स है, हिस्ट्री, ज्योग्राफी है, परंतु यह कोई भी ऐसा ब्रांच नहीं है यूनिवर्सिटी में जो आत्मज्ञान सिखाए, जो भगवान के बारे में सिखाए। क्यों? क्योंकि इसमें डिमांड नहीं है, इससे पैसे नहीं आते। बाकी सब यूनिवर्सिटी में आप डिग्री प्राप्त करेंगे तो बहुत सारा पैसे आएगा, तो परंतु वह पैसा आपको जन्म मृत्यु चक्र से ऊपर नहीं आएगा। तो इसलिए आजकल के बुद्धिमान लोग जो है, नीट टॉपर्स है, सीईटी टॉपर्स है, वो उन यूनिवर्सिटीज में जा रहे हैं जहां पे आगे बहुत बढ़िया पैसा मिलेगा। परंतु कोई ऐसे यूनिवर्सिटी में नहीं जा रहे जहां पे आत्मज्ञान मिलेगा, जहां पे अगले जन्म में बहुत बढ़िया भविष्य है। तो यह सारा चीज जो है भगवत गीता में चर्चा की गई है। तो इसके बारे में और थोड़ा विस्तार में कल बताएंगे। नाಳೆ ಇವೇ ಎರಡು ಕಂಟಿನ್ಯೂ ಆಗುತ್ತೆ, ಇದರಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣಂತೆ। ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳುವುದು। ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಪ್ರಭು, ಆಕ್ಚುಲಿ ಮನುಷ್ಯ ಅಸೂಯೆ ಯಾಕೆ ಮಾಡ್ತಾನೆ? ಆಕ್ಚುಲಿ ಅಸೂಯೆ ಮಾಡೋದಂತ ಏನಿದೆ? ಆಕ್ಚುಲಿ ಅಸೂಯೆ ಯಾಕಂದ್ರೆ ಅವ್ರು ಏನ್ ಕಷ್ಟ ಪಡ್ತಾರೆ ಅದು ಅವ್ರಿಗೆ ಸಿಗುತ್ತೆ. ಇನ್ನೊಬ್ರು ಜಾಸ್ತಿ ಕಷ್ಟಪಟ್ಟಿರ್ತಾರೆ ಅಥವಾ ಅವ್ರಿಗೆ ಜಾಸ್ತಿ ಜ್ಞಾನ ಇರುತ್ತೆ, ಅದರಿಂದ ಅವ್ರಿಗೆ ಆ ಲಾಭ ಸಿಗುತ್ತೆ. ಬಟ್ ಅಸೂಯೆ ಪಡೋದಂತ ಯಾವ್ದು ಕಾರಣನೇ ಇಲ್ಲ ಆಕ್ಚುಲಿ. ಮುಖ್ಯವಾಗಿ ನಮ್ ಎಲ್ಲರಿಗೂ, ನಾವು ಒಪ್ಕೊಳ್ತೇವೋ ಬಿಡ್ತೇವೋ, ನಮ್ ಎಲ್ಲರಿಗೂ ಭಗವಂತನ ಪ್ರತಿ ಅಸೂಯೆ ಇದೆ. ಭಗವಂತ ಪ್ರತಿ ಅಸೂಯೆ ಏನಿದೆ? ಭಗವಂತ ಎಲ್ಲಕ್ಕಿಂತ ಮುಂಚೆ ಪ್ರತಿಯೊಂದು ವಸ್ತುವಿನ ಭೋಗಿ ಭಗವಂತ, ಪ್ರತಿಯೊಂದು ವಸ್ತುವಿನ ಒಡೆಯ ಭಗವಂತ, ಓನರ್ ಭಗವಂತ ಇದ್ದಾನೆ. ಓನರ್ ಅವನು ಇರೋದ್ರಿಂದ ಈ ಜಗತ್ತಿನ ಪ್ರತಿಯೊಂದು ವಸ್ತು ಅವನ ಸುಖಕ್ಕೋಸ್ಕರ ಇದೆ. ಜೀವ ಏನ್ ಅನ್ಕೊಳ್ತಾ ಇದೆ, ಇದು ನನ್ನ ಸುಖಕ್ಕೋಸ್ಕರ ಇದೆ ಅಂತ ಅನ್ಕೊಳ್ತಾ ಇದೆ. ಈಗ ಒಂದು ಹಣ್ಣು ಮರದ ಮೇಲೆ ಇರುತ್ತೆ, ಈ ಹಣ್ಣು ಮರದ ಮೇಲೆ ಭಗವಂತ ತಂದಿದ್ದಾನೆ, ಭಗವಂತನ ಸುಖಕ್ಕೋಸ್ಕರ ಇದೆ. ಭಗವಂತನಿಗೆ ಕೊಟ್ಮೇಲೆ ಅದು ನಮ್ಗೆ ಸಿಗುತ್ತೆ, ನಾವೇ ಅದನ್ನ ಎಂಜಾಯ್ ಮಾಡ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ದೆ ಒಬ್ಬ ವ್ಯಕ್ತಿ ಏನ್ ಅನ್ಕೊಳ್ತಾನೆ, ಓ ಇದು ನನ್ಗೋಸ್ಕರ ಇದೆ, ನಾನ್ ಯಾಕೆ ಭಗವಂತನಿಗೆ ಕೊಡ್ಲಿ ಅಂತ. ಅದಕ್ಕೆ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಎಲ್ಲರ ಹೃದಯದಲ್ಲಿ ಭಗವಂತನ ಮೇಲೆ ಅಸೂಯೆ ಇದೆ. ಭಗವಂತನ ಮೇಲೆ ಅಸೂಯೆ ಇದೆ ಅನ್ನೋ ಕಾರಣದಿಂದ ಏನಾಗುತ್ತೆ, ಆ ಸ್ವಭಾವ ಬೇರೆ ಜೀವಗಳ ಮೇಲೆ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ, ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಎಲ್ಲಿ ತನಕ ನಾವು ಭಗವಂತನ ಮೇಲೆ ಅಸೂಯತೆ ಹೋಗಲ್ಲ, ಭಗವಂತನ ಭಕ್ತಿಯುತ ಸೇವೆ. ಈಗ ಸೇವೆ ಅಂದ್ರೆ ಎಷ್ಟು ಜನ ಒಪ್ಕೊಳ್ತಾರೆ? ಯಾಕ್ರಿ ನಾವು ಬೇರೆಯವ್ರ ಸೇವಕರಾಗ್ಬೇಕು, ಯಾಕ್ರಿ ನಾವು ಬೇರೆಯವ್ರ ಸೇವೆ ಮಾಡ್ಬೇಕು, ನಾವು ಸ್ವತಂತ್ರವಾಗಿರ್ತೀವಿ ಅಂತ ಜನ ಹೇಳ್ತಾರೆ. ಆತರ ಈ ಸ್ವತಂತ್ರ ಬುದ್ಧಿಯನ್ನು ಬಿಟ್ಟು, ಇಲ್ಲಪ್ಪ ನಾವು ಸೇವಕರಾಗಿದ್ದೇವೆ, ನಮ್ಮ ಜೀವೇರ್ ಸ್ವರೂಪವಾಗಿ ಕೃಷ್ಣೇರ್ ನಿತ್ಯ ದಾಸ, ನಾವು ದಾಸರಾಗಿ ಸೇವಕರಾಗಿದ್ದೀರಿ ಅನ್ನುವಂಥ ಜ್ಞಾನ ಯಾವಾಗ ಬರುತ್ತೆ, ಆವಾಗ ನಮಗೆ ಈ ಅಸೂಯತೆ ಹೋಗುತ್ತೆ. ಎಸ್ ಪ್ರಭು, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಅದಕ್ಕೆ ನಮ್ಮ ಕೃಷ್ಣ ಭವನಾಮೃತ ಸಂಘದಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಸೇವೆಗೆ ಹಚ್ತೇವೆ. ಕಸ ಗುಡಿಸ್ಬೇಕು, ಪಾತ್ರೆಗಳನ್ನ ತಿಕ್ಬೇಕು, ಅಡುಗೆ ಮಾಡ್ಬೇಕು, ಒಟ್ಟಿನಲ್ಲಿ ಈ ಸೇವೆಗಳನ್ನ ಮಾಡ್ತಾ ಇರ್ಬೇಕು. ಎಷ್ಟು ಸೇವೆ ಮಾಡ್ತಾರೆ ಅಷ್ಟು ಹೃದಯ ಶುದ್ಧಿ ಆಗುತ್ತೆ. ಸರಿ, ತುಂಬಾ ಆಸ್ತಿವಂತ ವ್ಯಕ್ತಿ ಇರ್ಬೋದು, ತುಂಬಾ ದೊಡ್ಡ ವ್ಯಕ್ತಿ ಇರ್ಬೋದು, ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಭಗವಂತನ ದಾಸ ಇರೋದ್ರಿಂದ ನಮ್ದು ಕರ್ತವ್ಯ ಇಲ್ಲಿ ಸೇವೆ ಮಾಡೋದು. ಎಸ್ ಪ್ರಭು. हरे कृष्ण प्रभु जी, प्रणाम। ಹಾ ಮತ್ತೆ ಪ್ರಭು ಜಿ, ಭಗವದ್ಗೀತಾ ಕೃಷ್ಣ ಯಾರು ಅಂತ ಅರ್ಥ ಆಗುತ್ತೆ, ಆಮೇಲೆ ಕೃಷ್ಣ ಏನು ಅಂತ ಭಾಗವತದಲ್ಲಿ ಅರ್ಥ ಆಗುತ್ತೆ, ಸರಿನಾ? ವಾಸ್ತವಿಕವಾಗಿ ಭಗವದ್ಗೀತಾ ಮತ್ತೆ ಭಾಗವತಂ ಅಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ ಮಾತಾಜಿ, ಎರಡೂ ಒಂದೇ ಇದೆ. ಕೃಷ್ಣನ್ ಬಗ್ಗೆನೇ ಹೇಳಿದೆ, ಕೃಷ್ಣ ಯಾರು ಅಂತ ಹೇಳಿದ್ದಾರೆ. ಆದ್ರೆ ಭಾಗವತದಲ್ಲಿ ಒಂದ್ ಸ್ವಲ್ಪ ತುಂಬಾ ಡಿಟೇಲ್ ಆಗಿ ಹೇಳಿದ್ದಾರೆ. ಅಂದ್ರೆ ಆ ಕೃಷ್ಣನ ಲೀಲೆಗಳೇನಿತ್ತು, ಕೃಷ್ಣ ಏನೇನ್ ಮಾಡಿದ ಈ ಜಗತ್ತಿನಲ್ಲಿ, ಅದನ್ನು ಕೂಡ ವಿಸ್ತಾರವಾಗಿ ಭಾಗವತದಲ್ಲಿ. ಸರಿ ಪ್ರಭು ಜಿ, ಧನ್ಯವಾದ. ಸರಿ, ಮತ್ತೇನಾದ್ರೂ ಇಲ್ಲ ಅಂದ್ರೆ ಇವತ್ತು ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಒಂದ್ ಪ್ರಶ್ನೆ ಇದೆ. ಈಗ ಈ ಗುಹ್ಯತಮ ಅಂದ್ರೆ ಈ ಸೀಕ್ರೆಟ್ ಆಗಿರುವಂತ ಈ ನಾಲೆಡ್ಜ್
ಪಡೆಯಕ್ಕೆ ನಾವು ಯೋಗ್ಯರಾಗಿದ್ದೀವಿ ಅಂತ ಹೇಗೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದು? ಅಂದ್ರೆ ಈಗ ನಾವು ಓದ್ತಾ ಇದೀವಿ ಭಗವದ್ಗೀತೆ, ಏನೋ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಿದೆ, ಬಟ್ ಆದ್ರೆ ಅದು ನಿಜವಾಗ್ಲೂ ನಮ್ಮಲ್ಲಿ ಅದಕ್ಕೆ ಅರ್ಥ ಆಗ್ತಿದ್ಯಾ ಅಂತ ಹೇಗ್ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದು? ಎಲ್ಲಕ್ಕಿಂತ ಮುಂಚೆ ನಮ್ಮ ಅಸೂಯೆ ಕಡಿಮೆ ಆಗ್ತಾ ಇದೆಯಾ, ಬೇರೆ ಅವ್ರ ಜನರ ಮೇಲೆ ನಮ್ದು ಹೊಟ್ಟೆ ಕಿಚ್ಚು ಕಡಿಮೆ ಆಗ್ತಾ ಇದೆಯೋ ಅದೊಂದು ಇದು. ಇನ್ನೊಂದೇನಂದ್ರೆ ನಮ್ಮ ಪ್ರಾಮಾಣಿಕತೆ ಹೆಚ್ಚಾಗ್ತಾ ಇದೆಯೋ, ಭಗವಂತ ಬಿಟ್ಟು ಬೇರೆ ನಮ್ಗೆ ಏನು ಬೇಡ ಅನ್ನುವಂತ ಭಗವಂತನ ಪ್ರತಿ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆಯೋ, ಆ ಭಕ್ತಿ ಜಾಸ್ತಿ ಆಗ್ತಾ ಇದೆಯೋ, ಇದು ಪರೀಕ್ಷೆ. ಯಾಕಂದ್ರೆ ಜೀವನದಲ್ಲಿ ಇಷ್ಟು ಸರಳವಾಗಿರಲ್ಲ ನಿರ್ಧಾರ. ಒಂದೊಂದ್ಸರ್ತಿ ನಾವು ಮಾಡುವಂತ ಕರ್ತವ್ಯಗಳು ಭಕ್ತಿ ಇದೆಯೋ ಇಲ್ಲೋ ಅಂತ ಬಹಳ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಪರಿಣಾಮದಿಂದ ನೋಡ್ಬೇಕು. ಪರಿಣಾಮ ಏನಾಗ್ತಾ ಇದೆ, ಭಗವಂತನ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಇದೆಯೋ, ಭಗವಂತನ ಸೇವೆಗೋಸ್ಕರ ಜಾಸ್ತಿ ಸಮಯ ಕೊಡ್ತಾ ಇದೀವೋ, ಭಗವಂತನ ಸೇವೆಗೋಸ್ಕರ ನಾವು ನಮ್ಮ ಚೇತನೆ ಬರ್ತಾ ಇದೆಯೋ ಇಲ್ಲೋ, ಇದೆಲ್ಲ ಪರೀಕ್ಷೆ ಇದೆ. ಇದ್ರದ್ದು ಏನಂತೆ ನಾವು ಮಾಡೋ ಕರ್ತವ್ಯಗಳು ಸರಿಯಾಗಿದೆಯೋ ಇಲ್ಲೋ ಅಂತ. ಅದಕ್ಕೆ ಗುಹ್ಯ ತಮ್ಮ ಜ್ಞಾನ ಇಲ್ಲಾದ್ರೆ ಏನಾಗುತ್ತೆ, ನಾವು ಮೋಸ ಹೋಗ್ತೇವೆ. ನಾವು ಹೇಳಿರೋ ಪ್ರಕಾರ ನಾವು ಭಕ್ತರ ಸಂಘದಲ್ಲಿರ್ಬೋದು, ನಮ್ಮ ಕೃಷ್ಣವಾನ ಸಂಘದಲ್ಲೇ ದೀಕ್ಷೆ ತಗೋಬಹುದು, ಆದ್ರೂ ಕೂಡ ನಾವು ತುಂಬಾ ಶ್ರೇಷ್ಠ ಸ್ತರದಲ್ಲಿದ್ದೇವೆ, ನಾವು ಭಕ್ತಿಯುತ ಸೇವೆ ಮಾಡ್ತಾ ಇದ್ದೇವೆ ಅನ್ನುವಂತ ಭಾವನೆ ಬಂದ್ಬಿಡುತ್ತೆ. ಇಲ್ಲ, ವಾಸ್ತವಿಕವಾಗಿ ಭಕ್ತಿಯಲ್ಲಿದ್ದೇವೆ ಅಂದ್ರೆ ನಮ್ಮ ಸೇವೆ ಜಾಸ್ತಿ ಆಗ್ಬೇಕು ಭಗವಂತನ ಮೇಲೆ, ಅದರಿಂದ ನಮಗ್ ಗೊತ್ತಾಗುತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಆ ತರ ಸ್ತರದಲ್ಲಿದ್ದವರು ಈ ಸೇವೆ ಆ ಸೇವೆ ಅಂತ ಸಂಕೋಚ ಮಾಡ್ಕೊಳ್ಳಲ್ಲ. ಈಗ ನೋಡಿ, ಜಯಾನಂದ್ ಪ್ರಭು ಅಂತ ಪ್ರಭುಪಾದ್ರ ಶಿಷ್ಯರು ಎಲ್ಲಾ ತರದ್ದು ಸೇವೆ ಮಾಡ್ತಿದ್ರು. ಅವ್ರು ಇಷ್ಟು ವರಿಷ್ಠ ಶಿಷ್ಯರು, ಮೊದ್ಲೇ ರಥಯಾತ್ರಾ ಆರಂಭ ಮಾಡಿದ್ದು ಅವರೇ. ಆದ್ರೆ ಅವರು ನೀವು ನೋಡಿ ದೇವಸ್ಥಾನಕ್ಕೆ ಹೋಗಿ ಅವರು ಪ್ರವಚನಗಳನ್ನ ಕೊಡ್ತಾ ಇದ್ರು, ಕಸ ಗುಡಿಸ್ತಾ ಇದ್ರು, ಪಾತ್ರೆ ತಿಕ್ತಾ ಇದ್ರು, ಆಮೇಲೆ ಆ ಕಸದ ತೊಟ್ಟಿ ಏನಿದೆ ಅದನ್ನ ಹೊರಗಡೆ ಇದ್ರಲ್ಲಿ ಹಾಕೋದು, ಕಸ ಹಾಕೋದು, ಆ ಕೆಲ್ಸಾನು ಮಾಡ್ತಾ ಇದ್ರು. ಎಲ್ಲಾ ತರದ ಕೆಲಸ ಮಾಡ್ತಾ ಇದ್ರು. ಯಾವ್ದೇ ತರದ್ ಇದನ್ನ ನಾನು ಹೇಗ್ ಮಾಡ್ಲಿ ಅನ್ನುವಂತ ಭೇದನೇ ಇರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಚಾರಿಗಳು ಸೇರ್ಕೊಂಡು ಎಲ್ಲಕ್ಕಿಂತ ಮುಂಚೆ ಪಾತ್ರೆ ತಿಕ್ಕೋ ಸೇವೆ ಕೊಡ್ತೇವೆ ನಾವು. ಅದಕ್ಕೆ ಈಗ ನಮ್ಮಲ್ಲೂ ಸೇವೆ ಇರುತ್ತೆ, ಭಾನುವಾರ ಇರುತ್ತೆ, ಭಾನುವಾರ ನಮ್ಮ ಅಡಿಗೆ ಆಗುತ್ತೆ, ಅಡಿಗೆ ಆದ್ಮೇಲೆ ಪಾತ್ರೆಗಳು ತಿಕ್ಕೋ ಸೇವೆ ಇರುತ್ತೆ. ಇವು ಎಲ್ಲ ಸೇವೆಗಳನ್ನ ಎಲ್ಲಾರು ಸಂಕೋಚ ಬಿಟ್ಟು ಮಾಡ್ಬೇಕು. ಎಷ್ಟು ಈ ಸೇವೆಗಳಲ್ಲಿ ತೊಡಗಿಸ್ತಾರೆ ಅಷ್ಟು ಹೃದಯ ಶುದ್ಧಿ, ಹೃದಯ ಪವಿತ್ರತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ತರದ ವ್ಯಕ್ತಿಗಳು ಈ ಸೇವೆ ನಾನು ಹೇಗ್ ಮಾಡ್ಲಿ ಅನ್ನೋಂತ ಸಂಕೋಚ ಕೂಡ ಇಟ್ಕಲ್ಲ. ಇವೆಲ್ಲ ಲಕ್ಷಣಗಳು ನಮ್ಗೆ ಇದರಿಂದ ಗೊತ್ತಾಗುತ್ತೆ ನಮ್ ಪ್ರಗತಿ ಆಗ್ತಾ ಇದೆ. ಸರಿ, ಹಾಗಿದ್ರೆ ಮುಗಿಸೋಣಂತೆ ಇವಾಗ. ಅಭಿರಾಮ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ಇವತ್ತು ಎಂಡ್ ಮಾಡೋದಂತೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಹರೇ ಕೃಷ್ಣ.